ಅಯ್ಯಯ್ಯೋ ಚಂದು, ಆ ಗೆಸ್ಟ್ ಹೌಸ್ ಇಲ್ಲೇ ಎಲ್ಲ ಇರ್ಬೇಕು. ನಡ್ಕೊಂಡು ಹೋಗೋಣ. ತಗ ಬ್ಯಾಗ್ ತಗ. ಕಚ್ಚಡ ತಳಿತ್ರ. ಬಂದ್ರು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಅವನು ನಮ್ಮ ಕುಕ್ ಹನುಮ, ಇವಳು ನನ್ನ ಮಗಳ ಚೆಲುವಿ, ನಾನು ಮೇಟಿ ಗೋವಿಂದಪ್ಪ. ನಡೀರಿ ಹೋಗೋಣ. ಕಾರ್ನಲ್ಲಿ ಸ್ವಲ್ಪ ಲಗೇಜ್ ಇದೆ. ಓ, ಧಾರಾಳ ತರಿಸೋಣ ಬನ್ನಿ. ಕುದೀತಾ ಇದೆ, ನೀರು ಕುದೀತಾ ಇದೆ. ಕಾಫಿ ಬೇಕಾ ಟೀ ಬೇಕಾ? ಕಾಫಿ ಕಾಫಿ ಕಾಫಿ. ಮಧ್ಯಾಹ್ನಕ್ಕೆ ಏನು ಮಾಡ್ಲಿ? ಮಧ್ಯಾಹ್ನ ಏನ್ ಬೇಕು? ಮಧ್ಯಾಹ್ನ ಏನಾದ್ರು ಹಾಗಾದ್ರೆ ಸರಿ. ಸಂಜೆಗೆ ಈ ಟೀ ಬಿಸ್ಕೆಟ್ ಸಾಕಾ? ಸಾಕು ಸಾಕು. ಆಮೇಲೆ ಏನೇನು ಬೇಡ? ಏನ್ ಬೇಡ. ಸರ್ ಸರ್, ಸರ್, ನಾನ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳಿ ತಂದ್ಕೊಡ್ತೀನಿ. ಅಮ್ಮ ಅವ್ರಿಗೇನಾದ್ರು ಬೇಕಾಗಿತ್ತೇನೋ? ಏನಾದ್ರು ಬೇಕಾ? ಏನು ಬೇಡ. ಸರಿ, ಬರ್ತೀನಿ. ಏನಿಲ್ಲ, ಬರ್ತೀನಿ ಬರ್ತೀನಿ. ಬೇಡ. ಟೀ ಬೇಡ, ಕಾಫಿ ಬೇಡ, ಹಾಲು ಬೇಡ, ಊಟ ಬೇಡ, ಏನು? ಒಳ್ಳೆ ಗುಡಿ ನುಗ್ತಾ ಇದೆಯಲ್ಲ, ನೀ ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ಚೆಲುವೆ ಚೆಲುವೆ, ನಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಆ ಗಂಡ ಹೆಂಡತಿ ನೋಡ್ದ್ಯಾ, ಎಷ್ಟು ಜಾಲಿ ಆಗಿದ್ದಾರೆ. ನೀನು ಇದೆಯಾ? ನೀನು ನಿನ್ ಬಾಡಿಗೆ ಬೇರೆ ಕೆಲಸ ಇಲ್ಲ ನೋಡು, ನನಗೆ ತಲೆ ಕೆಡಿಸ್ಬೇಡ ನೀನು. ನಿನಗೆ ತಲೆ ಬೇರೆ ಕೆಟ್ಟಿದ್ಯಾ? ಅಯ್ಯೋ, ಸ್ವಲ್ಪ ತಾಳ. ಚಂದ ಚಂದ, ಏಯ್ ಚಂದಿ, ಚಂದ. ಯಾಕ್ರಿ ಹಾಕಿ ಕೂಗ್ಕೋತಾ ಇದ್ದೀರಾ? ಯಾಕ್ರಿ ಕೂಗ್ಬಾರ್ದು? ಬೇಕಾದ್ರೆ 100 ಸಲ ಕೂಗ್ತೇನೆ. ಚಂದ, ಫ್ರೆಶ್ ಆಗಿ ಮೀನ್ ಬಂದಿದೆ, ತಗೋತೀರೇನು? ಒಳ್ಳೆ ಮೀನ್ ಬಂದಿದೆ, ತಕೊಳ್ಳಿ. ಮೀನಾ? ಪೂರ್ಣ ಬಂದಿದೆ, ತಗೊಂಡು ಸ್ವಲ್ಪ ಪೂರ್ಣಪ್ಪ, ನಾವು ಸ್ವಲ್ಪ ಇಟ್ಕೊಂಡು ಹೋಗ್ಬರ್ತೀವಿ. ಊಟ ರೆಡಿ. ಸರ್ದಾರ್ ಇದ್ನಲ್ಲ, ಬಿಜಾಪುರ ಸರ್ದಾರ್, ಅವನೇನ್ ಮಾಡ್ದ? ಚಂಪು ಆಮೇಲೆ ಅವರಿಗೆ ಮೀನಿಷ್ಟ, ನನಗೆ ನೀನಿಷ್ಟ. ಹಾಕು ಮೀನು. ಆಸೆ ನೋಡು. ಯೋಯ್, ಸಂಜೆ ಮೇಲೆ ಬರ್ತೀಯಾ?
ನೋಡು ಬೀಳಲಿ ಮೇಲೆ ನಾನಿನ್ನ ಕೈ ಬಿಡೆನು ಭೂಮಿಯೇ ಬಾಯ್ ಬಿಡಲಿನ್ನು ಏನ್ ರಾಜ ಗಿಡ ಕತ್ತರಿಸ್ತಾ ನಿಂತ್ಕೊಂಡ್ಬಿಟ್ಟಿಯಲ್ಲ. ಏನು ಸಿಗ್ಲಿಲ್ಲ, ಅದಕ್ಕೆ ಇದನ್ನ ಕತ್ತರಿಸ್ತಾ ಇದ್ದೀನಿ. ಅಂತೂ ನೀನ್ ಕತ್ತರಿಸೋದ್ರಲ್ಲಿ ಎತ್ತಿದ ಕೈ. ಅಷ್ಟೇ ಚೆನ್ನ ನನ್ನ ವಿಷಯ ತಿಳ್ಕೊಂಡಿದ್ಯಲ್ಲ, ಇನ್ಯಾಕ್ ತಡ, ನಡಿ. ಏಯ್, ನಿನ್ಗೆ ಹನುಮಾನ್ ಅಂತ ಹೆಸರು ಬದಲು ಆತ್ರಿಗೆಟ್ ಆಂಜನೇಯ ಅಂತಿದ್ರೆ ಚೆನ್ನಾಗಿತ್ತು. ಈಗೇನು ನೀನ್ ಯಾವ ರೀತಿ ಕರೆದ್ರೂ ನನಗೆ ಸಂತೋಷ. ಚಲುವಿ ಚಲುವಿ, ನೀನಿಲ್ದಿರೋ ಈ ಜೀವನ ನನ್ನ ಭಾಗಕ್ಕೆ ಸುಡುಗಾಡು. ಏಯ್, ನಕ್ಷತ್ರಿಕ ಮುಂಡೇದೆ, ಏನು ಸುಡುಗಾಡು ಅಂತಿದೀಯಾ? ವಯಸ್ಸಾದವರು ಸುಡುಗಾಡಿಗಿನ್ನೂ ಪ್ರಯಾಣ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಲ್ಕ ಮುಂಡೇರೆ, ಯಾವಾಗ ನೋಡ್ಲಿ ನಿಂದು ಬರೀ ತಲೆ ಕೇಳಕ್ಕೆ ಯೋಚನೆ. ರಾಜ, ಅದೇನು ಕಳ್ಕಂಡ್ಯೋ? ಅದೇನು ಹುಡುಕ್ತಾ ಇದೀಯಾ? ನಿನ್ ಮಗಳು ಕಳ್ಕೊಳ್ಳೋಳಲ್ಲ, ಉಳಿಸ್ಕೊಳ್ಳೋಳು. ಆ ವಿಚಾರದಲ್ಲಿ ಬಹಳ ಹುಷಾರು. ಇದಲ್ವಾ ನೀನು ಹುಡುಕ್ತಾ ಇದ್ದಿದ್ದು? ಶತ್ತಪ್ಪ, ಇಲ್ಲಿ ಗುಂಡ್ ಕಲ್ಲಾಗಿ ನಿಂತ್ಕೊಂಡಿದ್ದೀನಿ. ನನ್ನ ಮುಂದೆನೇ ನನ್ನ ಮಗಳಿಗೆ ಹೂ ಕೊಡ್ತಿದೀಯೇನೋ ಬೇಕುಫ್ ನನ್ನ ಮಗನೇ. ಏನೋ ಮುಂದೆ ದೀರ್ಘ ಸುಮಂಗಲೆ ಆಗ್ಲಿ, ಮೂರನೇ ದಾರ ಬೀಳಿ ಅಂತ ಬೇಡ ಅಂದ್ರೆ ತಗೊಂಡ್ಬಿಡ್ತೀನಿ. ನೋಡ ಮಗಳೇ, ಈ ನನ್ನ ಮಗ ಒಂದೊಂದನ್ನೇ ಕೊಟ್ಟು ನಿನ್ನನ್ನು ವಶೀಕರಣ ಮಾಡ್ಕೋಬೇಕು ಅಂತಿದ್ದಾನೆ. ನನ್ನ ಮಗನೇ ಹತ್ರಿ ತಗೊಂಡು ಕೆಲಸ ಮಾಡು ಅಂತ ಹೇಳಿದ್ರೆ ಕತ್ರಿ ಕೆಲಸ ಮಾಡ್ತಿದೀಯಾ? ಹಾಕ್ಬಿಡ್ತೀನಿ ನೋಡು. ಚಲುವಿ, ನಾನೇ ಪಾಸ್ಟು ಅಂದ್ರೆ ನಿಮ್ಮಪ್ಪ ನನಗಿಂತ ಪಾಸ್ಟು. ಜನ್ಮಾಂತರದ ವಾಸನೆ. ನನ್ ಮಗ ನಿಮ್ಮಪ್ಪ. ಹಾಗೆಲ್ಲ ಅನ್ಬೇಡ, ನಮ್ಮಪ್ಪ ತುಂಬಾ ಒಳ್ಳೆಯವನು. ಒಳ್ಳೆಯವನು ನಸುಗುನ್ನಿಕಾಯಿ ಮಂಡಲ್ದಾವ್ ಜರದಾಗ ಜರುಗೇ ಬಿಟ್ಟ. ಇರ್ಲಿ, ಹೋಗು, ಕಾಫಿ ಮಾಡು, ನಾ ಕತ್ತರಿಸಿ ಬರ್ತೀನಿ. ಚೆನ್ನಾಗಿದೆ ಅಲ್ಲ? ಅದು ಫಾರಿನ್ ಲಿಪ್ಸ್ಟಿಕ್ ಅಲ್ಲ? ಲಲಿತಾ ತಂದು ಕೊಟ್ಟಿದ್ದು. ಹೌದಾ? ಹೇಳಿ. ಹೊಡಿಬೇಡ ಹೇಳ್ತಾ ಇದ್ದೆ ನಿನ್ಗೆ, ಹೊಡಿಬೇಡ. ಮೇಕಪ್ ಎಲ್ಲ ಹಾಳು ಮಾಡ್ತೀರಾ? 2 ಗಂಟೆ ಕಾಯ್ತಾ ಇದ್ದೇನೆ, ಅಲ್ಲೇ ಕಾಯ್ತಾ ಇದ್ದೇನೆ. 2 ಗಂಟೆ ಕಾಯ್ತಾ ಇದ್ದೇನೆ. ಮೇಕಪ್ ಯಾವ್ದು ಮೇಕಪ್? ಹೊಡಿಬೇಡ ಹೇಳ್ತಾರೆ.
ಸರ್ 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 ಏನಾಯ್ತು ಸರ್ ಏನಾಯ್ತು ಹಾವು ಇಷ್ಟದ್ದು ಪರವಾಗಿಲ್ವಲ್ಲ ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ. ಬಂದ್ಬಿಡ್ತು ಬಂದ್ಬಿಡ್ತು. ಟಿಕ್ 20 ಟನ್ ಹೊಡೆಯ ಅಂತ 1000 ಸತಿ ಹೇಳ್ತೀನಿ ಹೊಡೆದ್ಯಾ? ಟಿಕ್ 20 ಅಲ್ಲ, ಇಲಿ ಪಾಷಾಣ. ಅದನ್ನೇ ಹಾಕೊಳ್ಳು. ಬರ್ತೀನಿ ಸರ್. ಓಕೆ ಸಾರ್, ಇಲಿ ಪಾಷಾಣ ತರ್ತೀನಿ. ಬಂದ್ಬಿಡಿ. ನಿನಗೋಸ್ಕರ ಒಡವೆಗಳೆಲ್ಲ ತಂದಿದ್ದೀನಿ. ಯಾಕೆ ಇಷ್ಟೊತ್ತು ಮಾಡ್ತಿದ್ದಿ? ಯಾಕೆ ಸತಾಯಿಸ್ತೀಯ? ಒಣಮರ ಗಿಣಿ ಕಾದಂಕಾದು ಬೇಜಾರಾಗೋಗಿದೆ. ರತ್ನಿ ನೀನಿಲ್ಲ, ಈ ಗೋವಿಂದಪ್ಪ ಇನ್ನಿಲ್ಲ. ಬಾ ಬಾ ಬರಲ್ವಾ? ಅಯ್ಯೋ ನನ್ನ ಗ್ರಹಚಾರವೇ. ಯಾಕಿಷ್ಟೊತ್ತು? ನಿಲ್ಲಿ ಬಾ. ಬೇಟೆಗಾರ ಶಿಕಾರಿಗ ಕಾದು 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 ನನ್ನ ಕಣ್ಣೆಲ್ಲ ಮಂಜಾಗೋಯ್ತು. ಕಳ್ತನಿಂದ ಬರೋದು ಅಂದ್ರೆ ಅಷ್ಟು ಸುಲಭನಾ? ಬಾಮುಚ್ ಆ ಹನುಮ ಅವನ ಕಿವಿ ಮೇಲೇನಾದ್ರು ಬಿತ್ತೋ, ರಾಹು ಚಂದ್ರನ ಹಿಡ್ಕೊಂಡ ಹಾಗೆ ನನ್ನನ್ನು ಹಿಡ್ಕೊಳ್ತಾನೆ. ನನ್ ಮೇಲೆ ಅಷ್ಟು ಪ್ರೀತಿನ ತಾವು ಬಿಟ್ಟು ಬೇರೆ ಹೇಳ್ಬೇಕಾದ ಚಂದು, ಗುಡ್ ಮಾರ್ನಿಂಗ್. ಗುಡ್ ನೈಟ್. ಗುಡ್ ನೈಟ್ ಇಲ್ಲಮ್ಮ, ಟೈಮ್ ನೋಡು 12:30 ಆಗಿದೆ. ಹೇಳು. ಬೆಳಿಗ್ಗೆನೆ ಶುರುವಾಯ್ತು ಗೋಳು. ಬೆಳಿಗ್ಗೆಲ್ಲಮ್ಮ 10:30 ಆಗಿದೆ. ಹೇಳು. ನೋಡು 8:30 ಆಗಿದೆ. ಹೇಳಮ್ಮ ಹೇಳಮ್ಮ. ಹೇಳ್ತೀನಿ, ಎಲ್ಲ ಪ್ಯಾಕ್ ಮಾಡ್ತೀನಿ, ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನನ್ಗೆ ಏನು ಇಷ್ಟ ಇಲ್ಲ, ಈ ಬಂಗ್ಲೆ ಇಷ್ಟ ಇಲ್ಲ, ಈ ಹನಿಮೂನ್ ಇಷ್ಟ ಇಲ್ಲ, ಏನು ಇಷ್ಟ ಇಲ್ಲ. ನಾನು ಇಷ್ಟ ಇಲ್ವಾ? ಇಲ್ಲ. ನಿಜವಾಗ್ಲೂ ಇಲ್ವಾ? ಇಲ್ಲ. ಡೆಫಿನೆಟ್ ಆಗಿ. ಆ ಸೂರ್ಯನೂ ಇಷ್ಟ ಇಲ್ವಾ? ನಾನು ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಲ್ಲ? ಬಾ ವಾಕಿಗೆ ಹೋಗೋಣ. ಗೊಂಬೆ ನಿಂತ್ಕೊಂಡವೆಲ್ಲ ಅವನು. ಏನಲ್ಲ ಏನಲ್ಲ ದೇವ, ಹಿಂಗೇನೆ ಕೆಲಸ ಮಾಡೋದು? ನನ್ನ ಮಗನೇ ಕೆಲಸ ಮಾಡು. ನೀನೇನ ಮೇಲ್ಗಟ ಕಟ ಮೇಲೆ ಗೊಂಬೆ ನಿಂತವನೆ. ಅಲ್ಕ ನನ್ ಮಕ್ಳು ಕೂಲಿ ಕೊಡ್ಲಿಲ್ಲ ಅಂತ ಬೈತಾರ ಸುಳ ಮಕ್ಳು. ಮಕ್ಕಳ ದರಿದ್ರ, ದೋಣಿ ಹೋಗಿ ಎಷ್ಟೊತ್ತಾಯ್ತು? 1 ಗಂಟೆ ಆಯ್ತು ಕಾರಣ. ಏರತ್ನಿ, ರಾತ್ರಿ ಮನೆಗೆ ಬಾ ಅಂತ ಹೇಳಿ ಎಲ್ಗೋಗಿದ್ದೆ? ನೀನ್ ನೋಡಿದ್ರೆ ಹೀಗಂತ ಇರು, ಆ ಮುದ್ಕ ನೋಡಿದ್ರೆ ಹಾಗಂತ ಇರ್ಲಿ. ನಾನು ಎಲ್ಲಿ ಹೋಗ್ಬೇಕು? ಆ ಮುದ್ಕನ್ ಸುದ್ದಿ ಹೇಳ್ಬೇಡ ಅಂತ ಎಷ್ಟು ಸಲ ಹೇಳ ನನ್ಗೆ? ನೀನೇನಾದ್ರೂ ಅವ್ರ ಹತ್ರ ಹೋದ್ರೆ ನಿನ್ ಕೊಂದು ಹಾಕ್ಬಿಡ್ತೀನಿ. ಏನ್ ಬೇಕು ನಿನ್ಗೆ? ಏನ್ ತರ್ಬೇಕು? ನೀನ್ ನನ್ ನೋಡಿದ ತಕ್ಷಣ ನನ್ ಮೈ ಮೇಲೆ ಕೈ ಹಾಕ್ಬಿಟ್ಟು ಏನ್ ಬೇಕು ನಿನ್ಗೆ ಎಲ್ಲ ತಂದ್ಕೊಡ್ತೀನಿ ಅಂತೀಯ, ಆಮೇಲೆ ಮರ್ತ್ ಬಿಡ್ತೀಯ. ನೀನೇನ್ ತಂದ್ಕೊಟ್ಟಿರೋದು? ಇಲ್ಲ ಇಲ್ಲ ಇಲ್ಲ, ಈ ಸರಿ ಹೇಳು, ತಂದ್ಕೊಡ್ತೀನಿ. ನಿಜವಾಗ್ಲೂ? ಖಂಡಿತ ನಿಜವಾಗ್ಲೂ ಖಂಡಿತ ಅನ್ನಲ್ಲ. ಇಷ್ಟೇನಾ? ಹೇಳು, ಸಮುದ್ರದಿಂದ ಬಂದ ತಕ್ಷಣ ತಂದ್ಕೊಡ್ತೀನಿ, ಆಯ್ತಾ? ಆಮೇಲೆ ಇಲ್ಲೇ ಇರು ಅಂತ ಹೇಳಿ ನೀನ್ ಪರಾರಿ ಆಗ್ಬಿಡ್ಬೇಡ. ಇಲ್ಲ, ತಂದ್ಕೊಡ್ತೀನಿ ಸಮುದ್ರದಿಂದ ಬಂದ ತಕ್ಷಣ. ನಾನ್ ಇಲ್ಲೇ ಇರ್ತೀನಿ ಮತ್ತೆ. ಮರ್ತ್ ಬಿಡ್ಬೇಡ. ಇಲ್ಲ, ಬರ್ತೇನೆ. ನೀನು ಬರ್ಬೇಕು. ಹೇಳು ಚಂದ. 8:30 ಆಯ್ತು, 9:30 ಆಯ್ತು. ಹೇಳ. ಸೌಮ್ಯರ, ನೀನ್ ಬೇಕಾ?
ಒಳ್ಳೆ ಮೀನು. ಹ? ಬೇಡ ಬೇಡ, ಸಾಯಂಕಾಲ ತಗೊಂಡ್ಬರ್ತೀನಿ. ಬನ್ನಿ ಬನ್ನಿ. ಅವಳು ನೋಡಿ ಏನಂದ್ರು ಹೇಳ. ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಟ್ಟಿಲ್ಲ, ಈಗ್ಲೂ ಬಿಡೋದಿಲ್ಲ. ಹೂ ಬೇಕೇನಮ್ಮ ಹೂವು? ಕನಕಾಂಬರಿ, ಮಲ್ಲಿಗೆ, ಜಾಜಿ, ಗುಂಡ್ಮಲ್ಲಿಗೆ, ಹೆಣ್ಸಂಖ್ಯೆ ಹೂ ಬೇಕೇನಮ್ಮ ಹೂವು? ಹೂ ಬೇಕಾ ಬುದ್ಧಿ? ಹೂವು ಮೊಳ ಹೇಗೆ? 30 ಪೈಸಾ. ಅಷ್ಟೇನಾ? ಎಷ್ಟ್ ಕೊಳ್ಳಿ? 2 ರೂಪಾಯಿ ಕೊಳ್ಳ? 2 ರೂಪಾಯಿಂದು ಬೇಡ ಬೇಡ ಬೇಡ. ಇಲ್ಲ ಸ್ವಾಮಿ, ಅಮ್ಮವ್ರು ದಿನ 2 ರೂಪಾಯಿ ಹೂ ಕೊಟ್ಟೋಗು ಅಂತ ಹೇಳವ್ರೆ. ನಮ್ಮಮ್ಮ ಅವ್ರ ಸತ್ತು 20 ವರ್ಷವಾಯ್ತು. ಹೌದು, ಇವ್ರ ಪ್ರೀತಿ ತಡಿಲಾರ್ದೆ ನೆಗೆದು ಬಿದ್ದು ಹೋದ್ರು ಪಾಪ. ಶಕುನಿ ಮುಂಡೆ ಇದು. ನಾನು ನಿಮ್ ಹೆಂಡತಿ ವಿಷಯ ಅಲ್ಲ ಸ್ವಾಮಿ ಮಾತಾಡಿದ್ದು, ಮತ್ತೆ ಇಲ್ಲಿ ಹೊಸ್ದಾಗ್ ಬಂದವ್ರಲ್ಲ ಆ ಅಮ್ಮವ್ರಿಗೆ. ಓ ಆಗ ತಗೋ, ಒಳಗಡೆ ಇಡು. ಸಂಜೆ ಮ್ಯಾಗೆ ಬಂದು ದುಡ್ಡು ತಗೊಂಡೋಗು. ಇಷ್ಟು ವಯಸ್ಸಾದ್ರೂ ಇನ್ನೂ ನಾಯಿ ಬುದ್ಧಿ ಬಿಡ್ಲಿಲ್ವಲ್ಲ. ಹುಣಿಸೆ ಮರ ಮುಪ್ಪಾದ್ರೂ ಉಳಿ ಹೋಗುತ್ತೇನು? ನಿಧಾನ ಊಟ ಮಾಡಿ, ಏನು ಸಂಕೋಚ ಪಟ್ಕೋಬೇಡಿ. ಬಡ್ತೆ ಬಡ್ತೆ, ಅವ್ರು ಸಂಕೋಚ ಪಟ್ಕೋತಾರೆ. ಅಮ್ಮ ತಗೊಳ್ಳಿ. ಬೇಡ ಬೇಡ ಸಾಕು. ಯಾಕೆ? ಎಕ್ಸ್ಪರ್ಟ್ ನಾನು, ತಗೊಳ್ಳಿ. ಹೇಗಿದೆ ಅಡಿಗೆ? ತುಂಬಾ ಚೆನ್ನಾಗಿದೆ. ಹೇಗಿದೆ ಸರ್ ಅಡಿಗೆ? ನಾನೇ ನಿಂತು ಖುದ್ದಾಗಿ ಹೌದಾ? ಹೌದು, ಹೇಳಿದ್ದ ಅವರು, ಮಾಡಿದ್ ನಾನು. ಈಗಿನ ಕಾಲದ ಹುಡುಗರು ರಾಹು ಕಾಲದಲ್ಲಿ ಹುಟ್ಟಿದವರು. ದೊಡ್ಡವರು ಅಂದ್ರೆ ಮಾನವಿಲ್ಲ, ಮರ್ಯಾದೆ ಇಲ್ಲ, ಮುಂಡೆ. ನಾನು ಅದೇ ಹೇಳೋದು, ಈ ಕಾಲದ ಹುಡುಗರೇ ಹೀಗೆ. ಬಡಸ್ವಾಮೀನು ಗೋವಿಂದಪ್ಪನವ್ರೆ, ಆ ಕೆಲ್ಸಕ್ಕೆ ಒಂದು ಹುಡುಗ ಬೇಕು ಹೇಳಿದ್ನಲ್ಲ, ಏನ್ ಮಾಡಿದ್ರಿ? ಹೇಳಿ ಕಳ್ಸಿದೀನಿ ಸರ್. ನಾನೇ ನಾಳೆ ಹೋಗಿ ಖುದ್ದಾಗಿ ಕರ್ಕೊಂಡ್ಬರ್ತೀನಿ. ಅವನಿಗೆ ಬೋಟ್ ನಡ್ಸಕ್ ಬರ್ಬೇಕು, ಫಿಶಿಂಗ್ ಬರ್ಬೇಕು, ಆಮೇಲೆ ಜ್ಞಾಪಕ ಇದೆ. ರಾಜಾ, ಏ ರಾಜ, ಎಲ್ಲೆಲ್ಲಿ ಅಂತ ಹುಡುಕೋದು ನಿನ್ನ? ಯಾಕೋ ಈ ಗೋವಿಂದಪ್ಪನ ಮಾತು ಕಿವಿ ಬೀಳ್ತಿದ್ವೆ ನಿನಗೆ? ಲೋ, ನಿನ್ ಕೆಲಸ ಸಲುವಾಗಿ ಕಾಣ ನಾನು ಬಂದಿರೋದು. ಯಾಕೆ ಹಾಗೊಳ್ಳೆ ಬೆಪ್ಪನ ಹಾಕಿ ಕೂತ್ಕೊಂಡಿದೀಯೋ? ನೋಡು, ಕೈಗೆ ಬಂದ ಲಕ್ಷ್ಮಿನ ಕಾಲ್ನಲ್ಲಿ ಬರೀಬಾರದು. ಪಟ್ಟಣದಿಂದ ವಿಹಾರಕ್ಕೆ ಅಂತ ಹೇಳಿ ದೊಡ್ಡ ಮನುಷ್ಯರು ಬಂದಿದ್ದಾರೆ. ಅವ್ರನ್ನ ದೋಣಿ ಸುತ್ತಾಡಿಸಿ ದುಡ್ಡು ಕಿತ್ಕೊಳ್ಳೋದು ನೋಡು ಅಂತ ಹೇಳಿದ್ರೆ ಜಾಗ ತೋರಿಸ್ಕೊಟ್ಟು ಜರುಗಲ್ಲ ಅಂತಿರಲ್ಲ. ಪಟ್ನದವರು ಆ ಗಂಡ ಎಂತಿನ? ಏನಪ್ಪ ನಿನ್ನ ಹೆಸರು? ರಾಜ. ರಾಜ. ಬೋಟ್ ನಡ್ಸಕ್ ಬರತ್ತಾ ನಿಂಗೆ? ಚಂದು, ಈ ಹುಡುಗನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತಿದ್ದೇನೆ. ಹೇಗಿದ್ದಾನೆ? ಎಷ್ಟು ಗಲೀಜಾಗಿದ್ದಾನೆ ಈ ಹುಡುಗ. ಡೋಂಟ್ ಸೇ ದಟ್ ಚಂದು. ರಾಜ, ನಿನ್ನ ಹತ್ರ ಬೋಟ್ ಇದೆಯಾ? ಸರಿ, ನಾಳೆನ್ ಕೆಲ್ಸಕ್ಕೆ ಬಾ, ಆಯ್ತಾ? ನಮಸ್ಕಾರ. ಎಲ್ಲ ಪಾಪ ದುಡ್ಡು ಬೇಕು ಅಂತ ಕಾಣಿಸುತ್ತೆ. Say something to him. ಚಲ್ ಬೇಡ್ಕೋ. ಬಾ.
ನಿನ್ನ ಹೆಸರೇನು ಅಂದ? ರಾಜ. ರಾಜ ಅಲ್ಲ? ಆಯ್ತು, ದುಡ್ಡು ತಗೋ, ಆಮೇಲೆ ಏಯ್ ನಾಳೆಯಿಂದ ಒಳ್ಳೆ ಬಟ್ಟೆ ಹಾಕೊಂಬ. ಬೆಳಿಗ್ಗೆ ಬೆಳಿಗ್ಗೆನೆ ನಿಮ್ಗೆ ಏನಾಯ್ತು? ಟೀ ಕುಡಿ. ಅರೆ ಅಲ್ಲಿ ನೋಡು. ವೆರಿ ಗುಡ್. ಹೇಳಿದ ಟೈಮಿಗೆ ಸರಿಯಾಗಿ ಬಂದಿದ್ಯಾ. ಹೇಳು ನೋಡು. ಹೋಗಮ್ಮ, ಡ್ರೆಸ್ ಚೇಂಜ್ ಮಾಡ್ಕೊಂಬ. 5 ನಿಮಿಷದಲ್ಲಿ ಬಂದೆ. ಸೋಮೇರ, ಓ ಸೋಮೇರ, ಎತ್ತ ಬಂದ್ರಿ ಗೋವಿಂದ ಸೋಮೇರು? ಬನ್ನಿ. ಇರಿ ಇರಿ. ಸೋಮೇರ, ಏನ್ ಈ ಕಡೆ ಹೊಂಟಿರೋದು? ಈಟ್ ಬಾರಿ ಕರೆದ್ರು ಕೇಳಿಸ್ಕೊಂಡಂಗ್ ಹೋಗ್ತಾನೆ ಇದ್ದೀರಿ. ರತ್ನಿ, ನೀನ್ ಜಾನ್ ಜೊತೆ ಓಡಾಡೋದು ನನಗೆ ಸ್ವಲ್ಪ ಇಷ್ಟವಿಲ್ಲ. ಸೋಮೇರ, ಏನ್ ಮಾಡ್ಲಿ ಹೇಳಿ? ಕಳ್ಸುಳೆ ಮಗ ಅವನು. ಅವನೇನಾದ್ರೂ ಹೇಳಿದ್ ಕೇಳದೆ ಇದ್ರೆ ನನ್ನಿಲ್ಲ ಅನ್ಸ್ಬಿಡ್ತಾನ ಅವನು. ಆ ಜಾನಿಗೆ ನೀನ್ ಯಾಕೆ ಅಷ್ಟೊಂದು ಹೆದರ್ತೀಯ? ಅವನ್ ಕಣ್ಣು ವ್ಯವಹಾರ ಎಲ್ಲ ನನಗ್ ಗೊತ್ತು. ಇಲ್ಲಿ ನೋಡ್ ರತ್ನಿ, ಜಾನ್ ಜೊತೆ ಓಡಾಡಿದ್ದು ನೋಡಿದ್ರೆ ನಿನ್ನ ಹುಟ್ಟಡಗಿಸ್ಬಿಡ್ತೀನಿ. ಅಳಬೇಡ ರತ್ನಿ, ಯಾಕೆ ಹೇಳ್ತೀಯ? ಏನಾಯ್ತು ಅಂತ ಹೇಳ್ತೀಯ? ನಾನಿದ್ದೀನಿ. ಓಡೋಡಿ ಬಂದೆ ನಾನು. ಸಾಕ್ ಸಾಕು, ಹೊಸ ಅಡಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ. ಇಷ್ಟೇನಾ ಡಾರ್ಲಿಂಗು? ಅದು ಯಾವ ಮಹಾ? ಈಗ ಕೋಡಬಳೆ ಅದನ್ನ ಯಾವ ತರ ಮಾಡೋದು ಅಂದ್ರೆ ಹೇಗ್ ಮಾಡೋದು? ಹಾ, ಈಗ ಚಪಾತಿ ಬರೋಣ. ಈ ಹಿಟ್ಟನ್ನ ಹೀಗೆ 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 ಹೀಗೆ. ಹಿಟ್ ಕಲ್ಸೋ ನನ್ನ ಮಗನೇ ಅಂತ ಹೇಳಿದ್ರೆ ನನ್ನ ಮಗಳ ಕೈ ಹಿಡ್ಕೊಂಡಲ್ಲ ಆಡ್ತಾ ಇದೀಯಾ? ಅಲ್ಲ ಕಾಣೋ ರಾಜಣ್ಣ, ವಯಸ್ಸಿಗೆ ಬಂದಿರೋ ಹೆಣ್ಣು ಮಗಳ ನೀನು. ಅವನು ನಿನ್ ರೆಟ್ಟೆ ಹಿಡ್ಕೊಂಡು ಅಲ್ಲಾಡ್ತಾ ಇದ್ರೆ ಅದೇ ಗುಂಗ್ನಲ್ಲಿ ಇದೆಯಲ್ಲಮ್ಮ. ಚೆನ್ನಾಗಿ ತಿಳ್ಕೋ ಮಗಳೇ, ಹಿಟ್ ಕಲ್ಸೋ ಕೈ ರೆಟ್ಟೆ ಹಿಡಿಯಬಾರ್ದು. ಚಿನ್ನ ಅಳಬೇಡ. ಸ್ವಾರಿ. ಯಾಕಂಬ ಆಳ್ತಾ ಇದೀಯಾ? ಯಾರು ಸತ್ರು ಅಂತ ಹೇಳ್ತಾ ಇದೀಯಾ? ಇಲ್ಲಿ ನಿಮ್ಮಪ್ಪ ಗುಂಡ್ ಕಲ್ಕೊಂಡು ಕೂತಿದ್ದೀನಿ. ಅದಕ್ಕೆ ಕಳ್ತಾ ಇಲ್ಲ ಅವಳು. ಮನೆ ಮುಂದೆ ಇನ್ನು ಬೆಂಕಿ ಬಿದ್ದಿಲ್ವಲ್ಲ ಅಂತ. ನಾನೇನು ಅದಕ್ಕೆ ಅಳ್ತಾ ಇಲ್ಲ.
ಎಲ್ರು ನಿನ್ ಬಗ್ಗೆ ಕೆಟ್ಟಂಗ್ ಮಾತಾಡ್ತಾರೆ. ಯಾರಮ್ಮ ಹೇಳಿದ್ ನಿನಗೆ? ಈ ನನ್ನ ಮಗನ ತಲೆ ಕೆಳಕಾಗ ಹುಡ್ದವ. ಅವರಿವರ ಮಾತು ಕೇಳೋದ್ರಲ್ಲಿ ಈ ಜಗತ್ತಿನ ಜನ 1ನೇ ನಂಬರ್. ಆಗಲ್ಲ ಮಾವ. ಏನು ಹಾಗೆ ನೋಡ್ತಿದ್ಯಾ ಮುಂಬತ್ತಿ ಮಕದವನೇ? ಅಡಿಗೆ ಕಡೆ ಗಮನ ಕೊಡು. ತಗೋ ತಾಯಿ, ನಡಿಯಮ್ಮ ಹೋಗೋಣ. ಲಾಯ್, ಅಡಿಗೆ ಮಾಡ್ತಾ ಮಾಡ್ತಾ ಎಲ್ಲಾದ್ರೂ ಇಲಿ ಪಾಷಾಣ ಹಾಕ್ಬಿಟ್ಟಿಯೇ. ನೀನ್ ಹೀಗೆ ನಿನ್ ಮಗಳು ಕರ್ಕೊಂಡು ಹೋಗ್ತಾರು, ಒಂದಲ್ಲ ಒಂದಿನ ನಿನ್ಗೆ ಇಲಿ ಪಾಷಾಣನೇ ಹಾಕ್ತೀನಿ. ಒಂದ್ ಗಂಡ ಆಯ್ತು, ಒಂದ್ ಮೆನ್ಸಿಗೆಲ್ಲ ದರಿದ್ರ. ರಾಜ, ಆ ಕಡೆ ಹೋಗೋಣ ಬಾ. ಯಾಕೆ ಸತ್ತಿದ್ಯಾ? ಸ್ವಾಮ್ಯಾರೆ, ಅಮ್ಮವ್ರು ಬರ್ಲಿಲ್ಲ ಅಂತೇನು? ಅದು ಅಮ್ಮ ಅವ್ರಿಗೆ ಹುಷಾರಿಲ್ಲ, ಬರ್ಲಿಲ್ಲ. ಅಮ್ಮಾರು ಹುಷಾರಿಲ್ವಾ? ಹಂಗ ಡಾಕ್ಟರ್ ಕರ್ಕೊಂಬಲ್ಲ ಸ್ವಾಮಿ. ಬೇಡ ಬೇಡ, ಮಾಮೂಲಿ ಹೆಂಗಸ್ರಿಗೆ ತಿಂಗಳಿಗೆ 3-4 ದಿವಸ. ಆಚಾ, ಏನಪ್ಪ ಇವತ್ತು ಶಿಕಾರಿನೇ ಸರಿಯಾಗಿ ಆಗ್ಲಿಲ್ಲ. ಬರೇ 3-4 ಮೀನುಗಳು. ಆಯ್ತು, ನಾವು ಮೊನ್ನೆ ಹೋಗಿದ್ವಲ್ಲ, ಅಲ್ಲೇ ಹೋಗೋಣ. ಸರಿ ಸ್ವಾಮಿ. ಅಲ್ಲಿ ಮೀನ್ ಜಾಸ್ತಿ ಇದೆ. ಸರಿ ಸ್ವಾಮಿ. ಚಂದು, ಚಂದೇಯ್, ಏಯ್ ನೋಡಪ್ಪ, ನಾಳೆ ಶಾರ್ಪ್ ಆಗಿ 7:15 ಬರ್ಬೇಕು ನೀನು. ಏನೋ? ಈ ಮೀನು ಬುಟ್ಟಿ ತಗೊಳ್ಳಿ ಸ್ವಾಮಿ. ಅವರಿಗೆ ಕೊಟ್ಟೋಗ್ಲ ಸ್ವಾಮಿ? ಬೇಡ, ನಾನೇ ಕೊಡ್ತೇನೆ, ಕೊಡು. ಬರೀ 5-6 ಇದ್ದಾವಲ್ಲ ಆಚಾರ. ನೀನು ಹೋಗ್ಬಾ. ಸರಿ ಸರಿ. ಚಂದು, ನಾನು ಮನೆ ಬಂದಿದ್ದೀನಿ, ಸ್ವಲ್ಪ ಕೇಳಕ್ ಬರ್ತೀಯಾ? ನಾನೇ ಬರ್ತೀನಿ ನೋಡ. ಅರೆ, ಏನಪ್ಪ ಅಮ್ಮವ್ರಿಗೆ ಕಾಣ್ಲೇಬೇಕಾ? ಅಷ್ಟು ಅರ್ಜೆಂಟ್ ಆಗಿದೆಯಾ? ಇರು, ಕರಿತಾನೆ. ಚಂದು, ತರ ಹೇಗಿದೆ ನನ್ನ ಪ್ರೈಸ್ ಕ್ಯಾಚ್? ಬೆಳಿಗ್ಗೆ ಹೋದವ್ರು ಇವಾಗ ಬರ್ತಾ ಇದ್ದೀರಾ? ಇಷ್ಟೊಡ್ ಮೀನ್ ಹಿಡಿಬೇಕಾದ್ರೆ ಟೈಮ್ ಬೇಕಾಗಲ್ವಾ? ಅದನ್ನ ಯಾಕೆ ಇಲ್ತಂದ್ರಿ? ಅಲ್ಲಿ ಹನುಮನ್ ಕೈಲಿ ಕೊಡ್ಬಾರ್ದಾ? ಹನುಮಾನ್ ಕೆಲ್ಲ ಓಕೆ. ನನ್ ಬಟ್ಟೆಗೆ ಯಾಕ್ರಿ ಒರೆಸ್ತೀರಾ? ಎಲ್ಲ ವಾಸನೆ ಬರುತ್ತೆ. ಛೀ, ಮರ್ತೆ ಬಿಟ್ಟೆ, ನಿಮ್ ಬಾಯ್ ಫ್ರೆಂಡ್ ನಿಮ್ಮೋಸ್ಕರ ಕಾಯ್ತಾ ಇದ್ದಾನೆ. ಬಾಯ್ ಫ್ರೆಂಡ್? ಆ ರಾಚ ಅಲ್ಲೇ ಕಾಯ್ತಾ ಇದ್ದಾನೆ. ಸ್ವಲ್ಪ ಅವನ್ಗೇನ್ ಬೇರೆ ಕೆಲಸ ಇಲ್ವಂತ? ಅವನ್ ಪಾಪ ಬೆಳಗಿಂದ ಊಟ ಕೂಡ ಮಾಡ್ಲಿಲ್ಲ. ಅದಕ್ ನಾನೇನ್ ಮಾಡ್ಲಿ? ಸ್ವಲ್ಪ ಬಾ. ಹೋಗ್ರಿ, ನಾನು ಯಾರನ್ನೂ ನೋಡೋದಿಲ್ಲ. ರಾಚ, ಆಕೆಗೇನು ಹುಷಾರಿಲ್ವಂತೆ, ಬರ್ಲಿಕ್ಕೆ ಆಗೋದಿಲ್ಲಂತೆ. ನೀನ್ ಹೋಗು, ನಾಳೆ ಬಾ ಆಯ್ತಾ? ಬೆಳಿಗ್ಗೆ ಬಂದ್ಬಿಡು. ಓಕೆ. ಯಾವ ಮ್ಯಾಗಝಿನ್ ಇದು? ರೂಪತ್ತು. ಲಕ್ನೋ ವಿಮಾನದಲ್ಲಿ ಕೂತಿದ್ದಳು ಯಾವ? ವಿಮಾನದಲ್ಲಿ ಕೂತಿದ್ದಳು ಯಾವ? ಮಧು, ನಾನು ಓದಕ್ ಬಿಡಿ. ಎಷ್ಟದು ಓದೋದು? ಸಾಕು, ಓದೋದು ಸಾಕಾಯ್ತು. ಮಧು, ಆ ಮ್ಯಾಗ್ಝಿನ್ ಕೊಡಿ. ತಗೋ.
ಚಂದು, ಈ ಮ್ಯಾಗ್ಝಿನ್ ನಲ್ಲಿ ಏನೇನಿತ್ತು? ಇಂಟ್ರೆಸ್ಟಿಂಗ್ ಆಗಿತ್ತಾ? ಯಾಕೆ ಸುಮ್ನೆ ಗೋಳ ಇಕ್ಕೋತಿದ್ದೀರಾ? ಯಾಕೆ ಬೆಳಗಿಂದ ಹೇಗಿದ್ಯಾ? ಒಂದ್ ಮಾತಿಲ್ಲ, ಒಂದ್ ಚಿಕ್ಕ ಸ್ಮೈಲ್ ಇಲ್ಲ. ಪ್ಲೀಸ್. ಅಲ್ಲ, ಆಗಲ್ಲ, ಒಂದ್ ಚಿಕ್ಕ ಸ್ಮೈಲ್ ಪ್ಲೀಸ್. ಒಳ್ಳೆ ಮಧು, ನೀವೀಗ ಸುಮ್ಮನಿದ್ರೆ ಇಲ್ಲ, ನಾನು ಹೊರಗೋಗ್ಲೋ? ಹೋಗು. ಎಲ್ಲಿದ್ರಿ ಹೋಗೋದು? ಅಲ್ಲಿ ಮಳೆ ಬರ್ತಾ ಇದ್ದೀರಿ. ನಾನು ಹೋಗಲ್ಲ ರೀ. ಹೋಗ್ಬೇಡ್ರಿ, ಇಲ್ಲ ಇರ್ರಿ. ಹೋಗಲ್ಲ ರೀ, ಇಲ್ಲೇ ಇರ್ತೀನಿ. ಏನೋ ಸಂತೋಷ ಏಕೋ ಸಂಗ್ ನಿಂತಲ್ಲೇ ನಿಲ್ಲಲಾರೇನು. ಏ ಚೆಲುವೆ, ಸುಮ್ನೆ ಹೊರಟೋಗು. ನಿಮ್ಮ ಅಪ್ಪ ಬರೋ ಹೊತ್ತು. ಆ ಮುದುಗು ನಾವಿಬ್ರು ಜೊತೆಲಿರೋದ್ ನೋಡಿದ್ರೆ ಹುಚ್ಚು ನಾಯಿ ಬೊಗಳ್ತಾನೆ. ಸುಮ್ನೆ ಹೊರಟೋಗು ಅಂದ್ರೆ ನಿಮ್ಮ ಅಪ್ಪ ಬರೋದು. ಆಮೇಲೆ ನಾವಿಬ್ರು ಜೊತೆಲಿರೋದ್ ನೋಡಿದ್ರೆ ಸುಮ್ನೆ ಬೈತಾನೆ. ಅವೆಲ್ಲ ಚೆನ್ನಾಗಿರೋ ಅಂದ್ರೆ ನೀ ಕೇಳೋದಿಲ್ಲ. ಹೊಂಟೋಗು ಅಂದ್ರೆ ನಮಸ್ಕಾರ. ಏ ಮಲ್ಲೇಶ್, ಆ ಗೋವಿಂದಪ್ಪನ ಬಂಗ್ಲೆಗೆ ಯಾವನೋ ಒಂದು ಹುಡುಗಿ ಕರ್ಕೊಂಡ್ ಬಂದಿದ್ದಾರಂತಲ್ಲ, ನಿನಗೇನಾದ್ರೂ ಗೊತ್ತೇನೋ? ನಂಗೆ ಗೊತ್ತಿಲ್ಲ ಗುರು. ರಾಚ ಇವಾಗ ಅವ್ರ ಹತ್ರನೇ ಕೆಲ್ಸಕ್ಕಿರೋದು. ಹಂಗ ಇಸ್ಯ? ಏನ್ ರಾಚ, ಹೆಂಗೈತ್ ಮಾಲ್? ನಿನ್ಗೇನಾದ್ರೂ ಚಾನ್ಸ್ ಸಿಕ್ಕೈತಾ? ಏನಂತೆ ಪಟ್ಟಿ ಮಗನೇ? ಜಾನ್, ಬೇಡ ಜಾನ್. ಗೋವಿಂದಪ್ಪ, ನೋಡ್ದ ಹೆಂಗೈತ್ ನನ್ ಬೆಲ್ಟಿನ ರುಚಿ? ನಿನಗೂ ಒಂದ್ ದಿವಸ ತೋರಿಸ್ತೀನಿ. ರಾಜಾ, ಅವರೇ, ಏನ್ ರಾಜಾ? ನೀವು ಅಯ್ಯವ್ರಲ್ಲಿ? ಅವ್ರೇನೋ ಕೆಲ್ಸದಲ್ಲಿದ್ರು, ನೀನೇ ನೋಡ್ಕೊಂಬ ಅಂತ
ನನ್ನವರೇ ಕಳಿಸಿದ್ರು. ರಾಜ ತುಂಬಾ ಜ್ವರನಾ? ಇಲ್ರವ್ವ, ಅಂಥದ್ದೇನಿಲ್ಲ. ಬೆಳಿಗ್ಗೆ ಕೆಲ್ಸಕ್ಕೆ ಬರ್ತೀನಿ. ಚೀ ಹುಚ್ಚ, ಎಷ್ಟು ಜ್ವರದಲ್ಲೂ ಕೆಲ್ಸಕ್ಕೆ ಬರ್ತೀನಿ ಅಂತೀಯಲ್ಲ? ನಿಮಗೆ ಯಾರವ್ವ ಹೇಳಿದ್ರು? ಎಲ್ಲ ಗೋವಿಂದಪ್ಪ ಹೇಳಿದ್ರು. ತುಂಬಾ ಜ್ವರನಾ? ರಾಜ ಹೇಳ ಮೇಲೆ ತುಂಬಾ ಮೈ ಸುಡ್ತಾ ಇದೆ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋಣ ಬಾ. ಇಷ್ಟು ಬೇಗ ನಿದ್ದೆ ಬಂತ? ಹೇಳಿ ಮೇಲೆ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಹೇಳಿ ಮೇಲೆ. ಚಂದು ಬಾ, ಇಲ್ಲಿ ಕೂತ್ಕೋ. ಏನೇ ಬಾಯ್ ಫ್ರೆಂಡ್ ನೋಡ್ಕೊಂಡು ಬರ್ಲಿಕ್ಕೆ ಎಷ್ಟು ಹೊತ್ತು ಬೇಕಾ ನನಗೆ? ಮಧು, ಯಾಕೆಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದೀರಾ? ಪಾಪ ರಾಜ ತುಂಬಾ ಜ್ವರದಿಂದ ಒದ್ದಾಡ್ತಿದ್ದ. ಅವನ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಲೇಬೇಕಾಗಿತ್ತು. ಡಾಕ್ಟರ್ ಹತ್ರ ಹೋಗಿದ್ಯಾ ಇಲ್ಲ ಡಾಕ್ಟರ್ ಡಾಕ್ಟರ್ ಅಂತ ನಾಟಕ ಆಡ್ತಿದ್ಯಾ? ಐ ಆಮ್ ಸಾರಿ, ನಾನು ತಮಾಷೆಗೆ ಹೇಳಿದ್ದು. ಬಾ ಊಟ ಮಾಡೋಣ. ವಾ ವಾ, ಫಸ್ಟ್ ಕ್ಲಾಸ್ ಚಿಕನ್, ಫಸ್ಟ್ ಕ್ಲಾಸ್ ಮೀನು. ವಾ, ಐಸ್ ಕ್ರೀಮ್ ಸ್ವಲ್ಪ ತಗೋತೀಯಾ? ತಿನ್ನು. ಚೆನ್ನಾಗಿದೆ, ಸ್ವಲ್ಪ ಆದ್ರೂ ತಕೋ. ಸಾರಿ ಅಂತ ಹೇಳ್ದ್ನಲ್ಲ, ತಪ್ಪಾಯ್ತು. ಐಸ್ ಕ್ರೀಮ್ ತಿನ್ನು. ನಿಜಕ್ಕೂ ಬೇಡವಾ? ಚೆನ್ನೈನೂ ಬೇಡವಾ? ಚಂಡು, ಜ್ಞಾಪಕ ಇದೆಯಾ ಕಾಲೇಜ್ನಲ್ಲಿರುವಾಗ ಯಾರವರು ಶೇಕ್ಸ್ಪಿಯರು, ಆ ಕಾಳಿದಾಸ ಅವ್ರದ್ದು ಲವ್ ಪೋಯಿಟ್ರಿ ಓದಿದ್ವಿ, ಪ್ರೇಮ ಕಾವ್ಯಗಳು. ಇಲ್ಲಿ ನೋಡಿದ್ರೆ ನಮ್ಮ ಹೆಂಡತಿಗೆ ನಮ್ಮ ಮೇಲೆ ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ. ವಾಟ್ ದ ಬ್ಲಡಿ ಹೆಲ್! ನನ್ನ ಹೆಂಡತಿಗಳು ನೀನು, ಹೆಂಡತಿ ನೀನು ಕೇಳ್ತಾನೋ? ನಾನು ಜಾಸ್ತಿ ಪ್ರೀತಿ ಮಾಡಿದ್ದಕ್ಕೆ ಈಗ ಮಾಡ್ತಾ ಇದೀಯಾ? ಒಬ್ಬ ಬಂದ್ರೆ ಎಳಿಸ್ಕೊಂಡು ಕಬ್ಬಿಸ್ಕೊಂಡು ಪಾಡು. ಎಲ್ಲಿಗೆ ಹೋಗ್ತಿದೀಯಾ? ಓ ಜಾನ್, ನೀನೇ ನಿಲ್ಲಿ. ನಾನ್ ನಿನ್ ಹುಡುಕೊಂಡು ನಿನ್ನ ಮನೆ ಹತ್ರ ಹೋಗಿದ್ದೆ. ನೀನ್ ಅವತ್ತು ಹೇಳಿದ್ಯಲ್ಲ, ಅದು ಕೊಡಿಸ್ತೀನಿ. ಎಲ್ಲ ಹೋಗ್ತಾ ಇದೀಯಾ? ಹಾ, ಗೋವಿಂದಪ್ಪ ಇದಾನಲ್ಲ, ನೀನ್ ತಗೊಂಡಿದ್ದು. ಬಂದ್ ದುಡ್ಡು ತಗೊಂಡು ಗುಂಡ. ಎಷ್ಟ್ ಸರ ಹೇಳಿಲ್ಲ ಮಾರಿ, ನನ್ ಬಿಟ್ ಬೇರೆಯವ್ರ ಹತ್ರ ಹೋದ್ರೆ ನೀನ್ ಕೊಂದ್ಬಿಡ್ತೀನಿ ಅಂತ. ಹೋಗ್ತೀಯಾ? 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 ಹೋಗ್ತೀಯಾ?
ಕಾಪಾಡಿ ಸೋಮರ, ಸೋಮರ ಕಾಪಾಡಿ. ಯಾರು? ಯಾರಲ್ಲಿ? ಸೋಮರ, ಅವನು ಅವನು ನನ್ನ ಕೊಲ್ಲಕ್ ಬರ್ತಾನೆ. ಯಾರು?
ಬೆಳಗಿಂದ ನೋಡ್ಲಿಲ್ಲ. ಈ ತಗೊಳ್ಳಿ. ಬೇಡ ಹೋಗು. ರಾಜ, ನನ್ ಯಾಕೆ ಉಳಿಸ್ತೆ ರಾಜ? ನನ್ ಯಾಕೆ ಉಳಿಸ್ತೆ? ನೀವ್ ಹೆಂಗ್ ಮಾಡ್ಕೊಂಬಾರ್ದಾಗಿತ್ತರವ? ರಾಜ, ಈ ವಿಷಯನ ನಮ್ಮ ಯಜಮಾನ್ರಿಗೆ ಮಾತ್ರ ಹೇಳ್ಬೇಡ. ರತ್ನಿ, ಇಲ್ಲಿಗ್ಯಾಕ್ ಬಂದ್ಯೆ? ನನ್ ರೂಮ್ ಕೆಳಗಡೆ ಇರೋದು. ಸ್ವಾಮಿಯರ್ ನೋಡೋಣ ಅಂತ ಬಂದೆ. ಅವ್ರೆಲ್ಲೇನು? ಈ ಗೋವಿಂದ ಸ್ವಾಮಿ ದೇವ್ರು ನಿಂತ್ಕೊಂಡಿದ್ದೀನಿ. ಸ್ವಾಮಿಯವರಿಲ್ವಾ ಅಂತ ಕೇಳ್ತಾ ಇದೆಯಲ್ಲ. ನಡಿ ನಡಿ, ಬಿಸಿ ಬಿಸಿ ಕಾಫಿ ಸಿದ್ಧವಾಗಿದೆ, ಇಬ್ರು ಒಟ್ಟಿಗೆ ಕುಡಿಯೋಣ. ಗುಡ್ ಮಾರ್ನಿಂಗ್. ಕಾಫಿ ಕುಡೀರಿ, ತಣ್ಣಗಾಗುತ್ತೆ. ಚೆನ್ನಾಗಿದ್ಯಾ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ನಾನಿದ್ದಾಗ ನೀವೇನು ಕೊರತೆ ಹೊಡಿತಾನೆ ಇದ್ರಿ. ಹೌದು, ನಿನ್ಗೆ? ನಾನ್ ಚೆನ್ನಾಗಿ ನಿದ್ದೆ ಮಾಡ್ದೆಪ್ಪ. ಸಿಡ್ಲು ಹೊಡೆದಿದ್ದು ಗೊತ್ತಿಲ್ಲ, ಮಳೆ ಬಿದ್ದಿದ್ದು ಗೊತ್ತಿಲ್ಲ.
ಚಂದು, ನೋಡಲಿ. ಅಮ್ಮವ್ರಿಗೂ ಅಪ್ಪವ್ರಿಗೂ ಏನೋ ಜಗಳ ನಡೆದೈತೆ. ಇಬ್ರು ಮುಕ್ತಲ್ಲೂ ಸಂತೋಷ ಕಾಣ್ತಾ ಇಲ್ಲ. ನೀನೊಂದ್ ಪೆದ್ದು. ಅದು ಲವ್ ಜಾಸ್ತಿ ಆಗಿ ಸಿಟ್ಟು. ನಿನ್ಗೆ ಈಗ ಗೊತ್ತಾಗಲ್ಲ, ಮುಂದೆ ಹೋಗ್ತಾ ಗೊತ್ತಾಗತ್ತೆ. ಹೋದ್ಯಾ? ತಗೊಳ್ಳಿ, ತಾವು ಹೇಳಿದ ಮ್ಯಾಗಝೀನ್. ನಿಮಗೊಂದು ಲೆಟರು ಬಂದಿದೆ. ಚಂದು, ಚಂದು, ಲೆಟರ್ ಬಂದಿದೆ. ಲಲಿತಂದು. ಲಲಿತಾ ಏನ್ ಬರ್ದಿದ್ದಾಳೆ? ಏನಿಲ್ಲ, ಅವಳ ಬಾಯ್ ಫ್ರೆಂಡು ಬೇರೊಬ್ಬ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನಂತೆ. ಪಾಪ, ಅವಳ ದುರಾದೃಷ್ಟ. ರಾಜ, ಯಾಕವ್ವ ಈಟೊತ್ತಾಗ ಬಂದ್ರಿ? ಯಾಕೋ ತುಂಬಾ ಬೇಜಾರಾಗ್ತಿದೆ. ನಾವು ದೋಣಿಲ್ ಹೋಗೋಣ? ಬೇಡ್ರವ್ವ, ಕತ್ಲಾಗೋ ಸಮಯ. ನೋಡು, ನೀನ್ ಬರ್ಲಿಲ್ಲ ಅಂದ್ರೆ ನಾನು ಒಬ್ಳೆ ಹೋಗ್ತೀನಿ. ಯಾಕ್ರವ್ವ ಹಂಗಂತೀರಿ? ನಾ ಬರಕಿಲ್ಲ ಅಂತೀನ. ನಡೀರಿ. ಅದೆಲ್ಲ ಮುಂದೋಸ್ಬೇಡ, ಮದ್ವೆ ಆದ್ಮೇಲೆ. ಮದ್ವೆ 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 ನಮ್ಮಿಬ್ರು ಮದ್ವೆ ಆಗೋದು ಯಾವಾಗ? ನಾವಿಬ್ರು ಒಟ್ಟಿಗೆ ಇರೋದು ಯಾವಾಗ? ಹಾಗಂತೋಗಿ ನಮ್ಮ ಅಪ್ಪನ್ ಕೇಳು, ಬೇಗ ಮದ್ವೆ ಮಾಡು ಅಂತ. ಆ ಮುದಿ ಮುಂಡದ ಇದಕ್ಕೆ ಒಪ್ತಾನ? ನನ್ಯಾಗ ಒಪ್ಪಿಸ್ಕೊಂಡು ಹಾಗೆ ನಮ್ಮ ಅಪ್ಪನ್ನ ಒಪ್ಪಿಸ್ಕೊ. ಆಗ ಈ ಮನೇಲಿದಾರಲ್ಲ ಗಂಡ ಹೆಂಡತಿ, ಹಾಗೇ ನಾವು ಇರ್ಬೋದು. ಹಾಗೆ ಹೀಗೆ. ಬಿಡು.
ಚೆಲುವೆ ಈ ಹೂ ಯಾರಿಗೆ? ಅಮ್ಮವ್ರಿಗೆ ಬುದ್ಧಿ. ಕೊಡು, ಇಲ್ಲಿ ಕೊಡು. ಈ ಹೂ ತಗೋ. ಥ್ಯಾಂಕ್ಸ್. Will you please stop it? ನಾನೇನು ಅರ್ಥ ಆಗ್ತಾ ಇಲ್ವಾ? ಮನೆಗೊಂದು ಬರೆ. ಯಾವಾಗ ಬಂದ್ರಿ ಊರಿಂದ? ನಮಸ್ಕಾರಮ್ಮ. ಸಾರ್, ಈ ಬಿಲ್ಗಳಿಗೆ ಸೈನ್ ಹಾಕ್ತೀರಾ? ಮದ್ವೆ ಚೆನ್ನಾಗಾಯ್ತಾ? ಮದುವೆ ತುಂಬಾ ಚೆನ್ನಾಗಾಯ್ತಮ್ಮ. ಗಂಟೆ ಹಾಗೆ ಒಳ್ಳೆಯವನ? ಬಹಳ ಒಳ್ಳೆಯವನಮ್ಮ, ತುಂಬಾ ಸಾಧು. ಹಾ, ಮೊದ್ಲು ಎಲ್ಲ ಹಾಗೆ ಇರ್ತಾರೆ. ಕಾಮಾಲೆ ರೋಗದವನಿಗೆ ಊರೆಲ್ಲ ಹಳದಿ ಅಂತೆ. ಯಾರಿಗ್ರಿ ಕಾಮಾಲೆ ರೋಗ? ಯಾರಿಗ್ರಿ ಹಳದಿ? ಏನ್ರಿ ನಿಮ್ ಮಾತಿನ ಅರ್ಥ? ನಾನು ಹೇಳಿದ್ ನಿನ್ಗಲ್ಲ. ನನಗಲ್ವಂತೆ, ನನಗಲ್ಲ. ಇನ್ಯಾರಿಗ್ರಿ ಅಂದಿದ್ದು? ಸ್ವಲ್ಪ ಹುಷಾರಾಗಿ ಮಾತಾಡ್ರಿ. Shut up. You shut up. You Shut up. You shut up. ಟೊಪ್ಪಿಕೊಡು. ಏನ್ ಬೇಕು?
ನಂಗೆ ದುಡ್ಡು ಬೇಕಾಗಿಲ್ಲ. ಹೋಗಿಲ್ಲ. ಇವತ್ತು ನೀನೆಷ್ಟು ಚೆನ್ನಾಗಿ ಕಾಣಿಸ್ತೀಯೇ. ಅಯ್ಯೋ, ಗೊತ್ತೇನು ಗೊತ್ತಾಗೋದಿಲ್ವಾ ನಿಮ್ಗೆ? ರಾತ್ರಿ ಎಲ್ಲ ನಿಮ್ಮಪ್ಪ ನನ್ನ ಹದ್ದು ಕಾದಿರ್ತಾನೆ. ಇನ್ನು ಬೆಳಗಿಂದ ಸಂಜೆಯವರು ಅವ್ರು ಯಾರೋ ಬಂದಿದಾರಲ್ಲ, ಅವ್ರ ಸೇವೆ ಮಾಡಿದ್ರಲ್ಲ ನನ್ನ ಕಾಲ ಕಳೆದು ಹೋಗುತ್ತೆ. ಮತ್ ನೀನ್ ಮೀಟ್ ಮಾಡೋದು ಯಾವಾಗ? ಅದಕ್ಕೆ ಇದೇ ಒಳ್ಳೆ ಸಮಯ ಅಂತ ಬಂದೆ. ನಮ್ಮಪ್ಪ ಬರೋ ಹೊತ್ತಾಯ್ತು. ಎಲ್ಲಿದ ನಿಮ್ಮಪ್ಪ? ಅಂತೆ ಸೇರಕ್ ಮುಂಚೆ ಗಂಟು ಕಂಡ್ರು ಸೇರಿದ್ರು ಒಂದ್ ಹಾಗೆ ಇವತ್ತು ರತ್ನಿ ಕುಣಿತಾ ನೋಡು. ಅದಕ್ಕೆ ಎಲ್ರಿಗೂ ಮೊದಲು ಅವನಲ್ಲೇ ಠಿಕಾಣ ಹೊಡಿದಾನೆ. ಇದು ಒಂಥರ ಒಳ್ಳೇದಾಯ್ತು. ನಡಿ ನಡಿ, ಇವತ್ ಮಾಡೋ ನೀನು ಜಾಲಿಯಾಗಿ ಕುಣಿತಾ ನೋಡಕ್ ಹೋಗೋಣ. ನಡಿ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತೀಯ? ಏ ರತ್ನಿ, ನಿನ್ನ ಆಟ ನನ್ನ ಇವತ್ತೇರು ನಡೆ ಹಾಕಿಲ್ಲ. ನಿನ್ನ ಕಪ್ಪು ತೆಗೆದು ಬಿಡ್ತೀನಿ. ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ಲ. ಇನ್ನೊಂದ್ಸರಿ ಈ ತರ ಹೈಯಾಳ್ದು ನಕ್ಕಿದ್ರೆ ಹೊಡೋಗ್ತೀಯ. ಓಡು. ಇವತ್ತು ನಿನ್ನ ಅವನೇ ನಾನು ಹಿಂದಿದ್ದಾನೆ. ಕಾಪಾಡಿ ಸ್ವಾಮಿ, ಕಾಪಾಡಿ. ನೋಡು, ಆ ರಾತ್ರಿ ಕೂಡ ಕಾಪಾಡಿ ಅಂತ ನಾಟಕ ಆಡ್ದೆ ನೀನು. ನಾನೇನೋ ತಪ್ಪು ಮಾಡ್ದೆ, ಅದು ತಿರ್ಗಾ ಅದೇ ನಾಟಕ ಆಡ್ಬೇಡ. ಇನ್ನೊಂದ್ ಸರ್ತಿ ಹಾಗಂದ್ರೆ ಕೊಂದ್ ಬಿಡ್ತೇನೆ ನಿನ್ನ. ಬೇಡ, ನೀನ್ ಮಾಡ್ದೆ. ಬೇಡ, ಮುಟ್ಬೇಡ ನನ್ನ. ಏನೇ ಅವತ್ತು ನದಿಯಾಗಿ ತರಲೆ ಕೆಲಸ ಮಾಡಕ್ ಬಂದೆ, ಈಗ ಮತ್ತೆ ಕಂತ್ರಿ ಕೆಲಸ ಮಾಡಕ್ ಬಂದೇನು? ನೋಡ್ರತ್ನಿ, ಇನ್ನೊಂದಪ್ಪ ನೀ ಹಿಂಗೆ ಏನಾರ ಮಾಡ್ದೆ ನಾನ್ ನಿನ್ ಕೊಂದು ಹಾಕ್ಬಿಡ್ತೀನಿ. ಕೊಂದಾಕ್ತಾನೆ. ಬರೋರೆಲ್ಲ ನನ್ ಕೊಂದಾಕೋರೆ.
ಹಲೋ, ಹಾ, ಪೊಲೀಸ್ ಸ್ಟೇಷನ್ ಇದು? ಕೊಲೆನೆ? ಹಾ ಹಾ, ಎಲ್ಲಿ? ಬಂಗ್ಲಾದಲ್ಲೇ? ಸರಿ, ನಾ ಬಂದ ಈಗ. ಅನುಕೂಲ ಮಾಡಿಪ್ಪ, ಎನ್ಕ್ವೈರಿ ಮಾಡಕ್ ಅನುಕೂಲ ಮಾಡ್ಕೊಡಿ. ಹೋಗಿ ಹಿಂದೆ ಹೋಗಿ ಹೋಗಿ ಸ್ವಲ್ಪ ಹೋಗಿ. ಎಲ್ಲೋಗಿದ್ರಿ ಸರ್? ಇಲ್ಲೇ ಹೋಗಿದ್ದೆ. ಎಲ್ಲೋ ಹೋಗ್ಬೇಡಿ, ಇಲ್ಲೇ ರೀ. ಸರ್, ಯಾರು ಸರ್ ಕೊಲೆ ಮಾಡಿದ್ದು? ನಾನು ವಿಷಭಾರತ ಏಟ. ಯಾರು ಸರ್ ಕೊಲೆ ಮಾಡಿದ್ದು? ಹೇಳಿ ಸರ್. ಸರ್ ಹೋಗಿ ಸ್ವಲ್ಪ ಮೂವ್ ಮಾಡಿಂದ ಹೋಗಿ. ಈ ಕೊಲೆ ಬಗ್ಗೆ ನಿಮ್ಗೇನೋ ತಿಳಿದಿದ್ಯಾ? ನಿಮ್ ಪತಿ ಮೇಲೆ ಅನುಮಾನ ಇದೆಯಾ? ಇಲ್ಲ. ಹಾಗಿದ್ರೆ ಈ ಕೇಸ್ ಮುಗಿಯವರೆಗೂ ನೀವು ಇಲ್ಲೇ ಇರ್ಬೇಕಾಗುತ್ತೆ. ಪ್ಲೀಸ್ ಗೋ ಅಂಡ್ ಹ್ಯಾವ್ ರೆಸ್ಟ್. ಮತ್ತೆ ಹೇಳಿ ಕಳಿಸಿದಾಗ ಸ್ಟೇಷನ್ ಬರ್ಬೇಕು. ನೀವು ಯಾರು ಅಂತ ಹೇಳಿದ್ರಿ? ನನ್ನ ಹೆಸರು ಹನುಮ. ನಾನಿಲ್ಲಿ ಅಡಿಗೆ ಮಾಡ್ತೀನಿ. ಕೊಲೆ ಆದಾಗ ನೀವೆಲ್ಲಿದ್ರಿ? ನಾನು ನಿದ್ದೆ ಮಾಡ್ತಿದ್ದೆ ಸರ್. ಆ ಕೂಗ್ ಕೇಳಿದ ತಕ್ಷಣ ಓಡ್ ಬಂದು ನೋಡಿದೆ. ಸರಿ, ಈ ಮನೇಲಿ ಇನ್ಯಾರಿದ್ದಾರೆ? ಮೇಟಿ ಗೋವಿಂದಪ್ಪನವರು. ಹೋಗಿ ಅವ್ರನ್ನ. ಗೋವಿಂದಪ್ಪನವರೇ, ಬರಲ್ಲ ಸರ್? ಈ ಕಡೆ ಎಲ್ಲ ಹೋಗ್ತೀರಿ? ಟೀ ಮಾಡಕ್ ಹೋಗ್ತೀನಿ. ಹೋಗಿ ಬರಲ್ಲ. ಸರ್, ಫಿಂಗರ್ ಪ್ರಿಂಟ್ಸ್, ಫೋಟೋಗ್ರಾಫ್ಸ್ ಎಲ್ಲ ಆಯ್ತು. ಈ ರೂಮ್ ಒಂದು ಬಾಕಿ ಇದೆ. ಚೆಕ್ ಮಾಡ್ಕೊಂಡು ಸ್ಟೇಷನ್ ನಡಿ, ನಾನು ಬರ್ತೀನಿ. ನಮಸ್ಕಾರ ಸರ್, ನಾನೇ ಗೋವಿಂದಪ್ಪ. ಗೊತ್ತು. ನಿಮಗೂ ರತ್ನಿಗೂ ಏನೋ ಸಂಬಂಧ ಇತ್ತಂತೆ? ಇಲ್ಲ ಸರ್, ಯಾವ ಸಂಬಂಧವೂ ಇಲ್ಲ. ದಿವಸ ಮೀನ್ ಮಾಡಕ್ ಬರ್ತಿದ್ಲು ಅಷ್ಟೇ. ಮತ್ತೆ ಊರ್ ಜನ ಎಲ್ಲ ಹೇಳ್ತಾರೆ? ತಮಗ್ ತಿಳಿದೇ ಇರೋದು ಯಾವ ರೀತಿ ಸರ್? ಒಂದಿದ್ರೆ 100 ಹೇಳ್ತಾರೆ ಜನ. ಸಿ. ಸರಿ, ನಾಳೆ ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡಿ. ಆಗ್ಲಿ ಸರ್, ಬರ್ತೀವಿ. ಮಿಸ್ಟರ್ ಮಧು. ಹಲೋ ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯರ್ ಕೋಆಪರೇಷನ್. ಇಟ್ಸ್ ಮೈ ಡ್ಯೂಟಿ. ಇನ್ಸ್ಪೆಕ್ಟರ್, ಇನ್ನೇನಾದ್ರೂ ಸಹಾಯ ಬೇಕಾದ್ರೆ ಹೇಳಿ. ನಾವು ನಾಳೆ ಬೆಳಗ್ಗೆ ಊರಿಗೆ ಹೊರಡ್ಬೇಕು ಅಂತಿದ್ದೀವಿ. ಎಲ್ಲಿಗೆ ಹೋಗ್ತೀರಾ? ಮಿಸ್ಟರ್ ಮಧು, ಈ ಕೇಸ್ ಎಂಕ್ವೈರಿ ಆಗೋವರೆಗೂ ನೀವೆಲ್ಲೂ ಹೋಗೋ ಆಗಿಲ್ಲ. ವಾಟ್ ಯು ಮೀನ್ ಇನ್ಸ್ಪೆಕ್ಟರ್? ನನಗೂ ಆ ರತ್ನಿ ಕಾಲಕ್ಕೆ ಸಂಬಂಧ ಇದೆ ಮಿಸ್ಟರ್ ಮಧು. ಎಲ್ರೂ ನಿಮ್ಮನ್ನ ರತ್ನಿ ಹೆಣದ ಹತ್ರ ನೋಡಿದ್ದಾರೆ. ಅಷ್ಟೇ ಅಲ್ಲ, ರತ್ನಿ ಹೆಣದ ಮೇಲೆ ನಿಮ್ ಫಿಂಗರ್ ಪ್ರಿಂಟ್ಸ್ ಕೂಡ ಇದೆ. ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗೋವರಿಗೆ ನೀವಿಲ್ಲೇ ಇರಬೇಕಾಗುತ್ತೆ. ಓಕೆ ಮಿಸ್ಟರ್ ಮಧು, ನಾಳೆ ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ ಬನ್ನಿ. ಚಂದು, 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 ಸರ್, ಬೇಡ. ನೀನ್ ಕೂಡ ನಾನೇ ಕೊಲೆಗಾರ ಅಂತಿದ್ಯಾ? ನನ್ ಮಾತು ಕೇಳು ಚಂದು, ನನ್ ರತ್ನಿ ಕೊಲೆಗಾರ ಅಲ್ಲ. ನನ್ನ ಬೆಡ್ರೂಮ್ ನಲ್ಲಿದ್ದ, ಅಷ್ಟರಲ್ಲಿ ಯಾರೋ ಬಾಗ್ಲ. ಯು ಮೈ ಗಾಡ್ ಟೈಮ್ ವೈಫ್. ಐ ಲವ್ ಯು ಚಂದು, ಐ ಲವ್ ಯು. ನಾನು ಕೊಲೆಗಾರ ಅಲ್ಲ ಚಂದು, ನನ್ನ ನಂಬು ಚಂದು, ನನ್ನ ನಂಬು. ಯಾವ್ದನ್ ನಂಬ್ಲಿ, ಯಾವ್ದನ್ ಬಿಡ್ಲಿ? ಅವತ್ ನೋಡಿದ್ರೆ ಆ ರತ್ನಿ ಜೊತೆ ಹಾಗಿದ್ದನ್ನು ನೋಡ್ದೆ. ನಿನ್ನೆ ರಾತ್ರಿ ಅದೇ ರತ್ನಿ ಕೊನೆ ಆಗ್ಬಿದ್ದಿರೋದನ್ನ ನನ್ನ ಕಣ್ಣಾರೆ ನೋಡ್ದೆ. ನಿಮ್ ಕೈ ತುಂಬಾ ರಕ್ತ ಆಗಿತ್ತು. ಇಷ್ಟಾದ್ರೂ ನಾನ್ ಕೊಲೆ ಮಾಡ್ಲಿಲ್ಲ, ನನ್ನ ನಂಬ್ತೀರಾ? ಚಂದು, ನಾನ್ ಕೊಲೆಗಾರ ಅಲ್ಲ. and I'll prove I'm not the murderer.
ಟೀ. ಬೇಡ ಅಂತ ಹೇಳಿಲ್ಲ ನಿಮ್ಗೆ. ಸರ್, ನಾನ್ ನಂಬ್ತೀನಿ, ನೀವು ಕೊಲೆ ಮಾಡಿಲ್ಲ ಅಂತ ನಾನ್ ನಂಬ್ತೀನಿ ಸರ್. ಅದನ್ನ ನೀನ್ ಮಾತ್ರ ನಂಬಿದ್ರೆ ಸಾಕಾಗಲ್ಲ ಹನುಮ. ಆ ಪೊಲೀಸ್ನವ್ರು ನಂಬಬೇಕು. ನಾನು ಕೊಲೆಗಾರ ಅಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು. ಇವನು ಗೋವಿಂದಪ್ಪ, ಗೆಸ್ಟ್ ಹೌಸ್ ನಲ್ಲಿ ಮೇಟಿ. ಇವಳು ಚೆಲುವಿ, ಗೋವಿಂದಪ್ಪನ ಮಗಳು. ಇವನು ಗೆಸ್ಟ್ ಹೌಸ್ ನಲ್ಲಿ ಕುಕ್, ಹನುಮ ಅಂತ. ಮಿಸ್ಟರ್ ಮಧು ಹಾಗೂ ಅವ್ರ ಮಿಸಸ್ ಚಂದ್ರಿಕಾ, ಗೆಸ್ಟ್ ಹೌಸ್ಗೆ ಹೊಸದಾಗಿ ಬಂದಿರೋ ಕಪಲ್ಸ್. ಇವನು ರಾಜ, ಅವರ ಹೊಸದಾಗಿ ಕೆಲಸಕ್ಕಿದ್ದಾನೆ. ಇಷ್ಟು ಸತ್ಯಾನಂದ್ ದ್ವೇಷವೇ ಈ ಕೊಲೆಗೆ ಮುಖ್ಯ ಕಾರಣವಿರಬಹುದು. ಆ ಗೆಸ್ಟ್ ಹೌಸ್ ನಲ್ಲಿರೋ ಎಲ್ಲರ ಮೇಲೂ ನಿಗಾ ಇಡಿ. ನೀವು ಇನ್ಸ್ಪೆಕ್ಟರ್ ಮಾಡೋರು ಅರ್ಥ ತಗೊಳ್ಳಿ. ಅಲ್ಲಿ ಸರಿ, ನೀವು ಹೋಗ್ಬೋದು. ಎಸ್ ಸರ್. ಬನ್ನಿ, ನೀವು ಬನ್ನಿ ಸರ್. ಬನ್ನಿ ಸರ್. ಇಲ್ಲಿ ನೋಡಿ ಸರ್, ನಿನ್ನೆ ನಾನು ನೀರು ಹಾಕಕ್ ಬಂದಾಗ ನೋಡಿದೆ, ಇದ್ರ ಮೇಲೆ ರಕ್ತದ ಕಲೆ ಇತ್ತು. ಹಾಕುಂಡ ನೋಡಿ ಸರ್, ಅದನ್ನ ಯಾರೋ ಒಡೆದಾಕಿದ್ದಾರೆ. ಅದ್ರ ಮೇಲೆಲ್ಲ ರಕ್ತದ ಕಲೆ ಇದೆ. ಪೊಲೀಸ್ನವ್ರು ಸಹಿತ ನೋಡಿಲ್ಲ. ರತ್ನಿ ಮನೆ ಎಲ್ಲಿದೆ? ನಂಗೊತ್ತು, ತೋರಿಸ್ತೀನಿ. ಬಾ ಹೋಗೋಣ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಬನ್ನಿ ಸರ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ರತ್ನಿ ಮನೆ. ಹೌದಾ? ಬಾ ಹೋಗೋಣ ಅಲ್ಲಿ. ಅಯ್ಯೋ, ಬೇಡಿ ಬೇಡಿ, ಅಲ್ಲಿ ಪೊಲೀಸ್ನವ್ರು ಇರ್ತಾರೆ. ಮೊದಲೇ ನಿಮ್ಮ ಮೇಲೆ ಅನುಮಾನ. ಬೇಡಿ ಬೇಡಿ, ನಾವು ಹೀಗೆ ಹೋಗೋಣ. ಒಳಗಡೆ ಯಾರು ಇಲ್ಲ, ಹುಷಾರ ನೋಡ್ಕೊ. ಸರಿ ಸರ್. ನೀನು ಗಮನ ಕೊಡು, ನಾನೀಗ ಬರ್ತೀನಿ. ಸರ್, ಏನ್ ಸರ್, ಏನೋ ಬರಿತಾ ಇದ್ದೀರಿ? ಹ? ಇದು ಏನಿಲ್ಲ. ಕಲೆ ಇಲ್ಲಿತ್ತು. ರತ್ನಿ ಮನೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ಬೇಕು? ಹನುಮ ಬಾಯಲ್ಲಿ ಇಲ್ವಾ? ಯಾರ್ದಿ ವಾಚು? ಇದ್ರ ಮೇಲೆ ರಕ್ತದ ಕಲೆ ಇದೆ. ಸರ್, ಇದನ್ನ ಯಾರ್ದೋ ಕೈನಲ್ಲಿ ನೋಡ್ದಾಗಿದೆ ಸರ್. ಎಲ್ಲಿ? ಅಷ್ಟು ಗೊತ್ತಾಗಲ್ಲ ನಿನಗೆ? ಜ್ಞಾನ ಎಲ್ಲಿದೆ? ನಿನ್ನ ಬರ್ತೀನಿ ತಡಿ. ತಿಂದು ತಿಂದು ಕೊಬ್ಬ ಆಗ್ಬಿಟ್ಟಿದೆ. ಕೊಬ್ಬ ಎಲ್ಲ ಇಳಿಸ್ತೀನಿ ತಡಿ. ಗೋವಿಂದಪ್ಪ, ನನ್ನ ಮಗಳಾಣೆಗೂ ಸರ್, ನನ್ನ ಚೆಲುವಾಣೆಗೂ ಸರ್, ನನಗೂ ಈ ಕೊಲೆಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ ಸರ್. ಸಂಬಂಧವಿತ್ತು ಸರ್. ಅವಳು ನನ್ನ ಜೊತೆ 2-3 ಸತಿ ಓಡಾಡಿದ್ಲು. ಅವಳಿಗೋಸ್ಕರ ಒಡವೆ ತಂದಿದ್ದೆ, ಮರ್ತು ಬಿಟ್ಟು ಹೊರಟು. ಇದು ಬಿಟ್ಟು ಇನ್ಯಾವ ಸಂಬಂಧವೂ ಇಲ್ಲ. ಹಾಗಾದ್ರೆ ಯಾರಿಗೆ ಸಂಬಂಧ ಆಯ್ತು? ಇಡೀ ಊರೇ ಸಂಬಂಧ ಆಯ್ತು ಸರ್. ಒಬ್ಬರೇ ಇಬ್ಬರೇ ಹೆಸರು ಹೇಳೋಕೆ. ಪಾಸ್ಕಲ್, ಜಾನ್, ರಾಮ, ಸಾರಿಯಾನ್, ಸಿದ್ದಪ್ಪ. ಆ ಹೆಸರು ತಿರ್ಗಾ ಹೇಳಿ. ಭಾಸ್ಕರ್. ಭಾಸ್ಕರ್ ಎಲ್ಲಿರ್ತಾನ ಅವನು? ಬಟ್ಟೆ ಅಂಗಡಿ ಇಟ್ಟಿದ್ದ ಸರ್. ಹಾ, 2-3 ತಿಂಗಳಾಯ್ತು ಹೋಗಿ. ಊರ್ನಲ್ಲಿಲ್ಲ. ಹೌದಾ? ಇನ್ಯಾರು? ಜಾನ್. ಜಾನ್ ಊರಿಗೆ ದೊಡ್ಡ ಸಾಹುಕಾರ ಸರ್.
ಹೌದು. 7 ದೋಣಿ ಇದೆ ಸರ್. ಯಾವಾಗ್ಲೂ ಸಾರಾ ಅಂಗಡಿಲೇ ಕೂತಿರ್ತಾನೆ. ಇನ್ಯಾರು? ನಮ್ಮ ಹನುಮ. ನಮ್ಮಮ್ಮ. ಹೌದು ಸರ್, ಯಾವಾಗಲೂ ರತ್ನಿ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿರೋದು ನಾನ್ ನೋಡಿದ್ದೀನಿ ಸರ್. ಗೋವಿಂದಪ್ಪ, ಅವ್ಳು ರತ್ನಿ ಅಲ್ಲ, ನಿಮ್ ಮಗಳು ಚೆಲ್ವಿ. ನನ್ನ ಮಗಳು ಚೆಲುವೆ. ಇನ್ಯಾರು? ರಾಜ. ರಾಜ? ಹೌದು ಸರ್, ನೋಡೋಕ್ಕಾಗಿದ್ದಾನೆ. ಕದೀಮ ಅಂದ್ರೆ ಪಕ್ಕಾ ಕದೀಮ. ಹಬ್ಬದ ದಿವಸ ರಾತ್ರಿ ರತ್ನಿ ಜೊತೆಲಿ. ಮಧು, ಮಧು, ಹನುಮ, ಹನುಮ, ಒಂದು ಪಡೆ, ಒಂದು ಪಡೆ. ಮಧು ಎಲ್ಲಿ ಬಂದಿದ್ರು? ಬಾಳಕ್ ಹೋಗ್ತಾನಿದ್ರು, ಹಾಗೆ ಹೊರಟೋದ್ರು. ಯಾವ ಕಡೆ? ಆ ಕಡೆ. ರಾಜ, ರಾಜ, ಮಧು ನೋಡ್ತೀಯ ರಾಜ? ಇವ್ರವ್ವ, ಏನಾಯ್ತು? ಏನಿಲ್ಲ ರಾಜ, ಬೆಳಿಗ್ಗೆ ನಿಮ್ಮ ಮನೆ ಬಿಟ್ಟು ಸಿಟ್ ಮಾಡ್ಕೊಂಡು ಹೋದ್ರಂತೆ. ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಯಾಕೋ 2-3 ದಿವಸದಿಂದ ಅವ್ರ ಮನಸ್ಸೇ ಸರಿ ಇಲ್ಲ. 2-3 ದಿವಸದಿಂದ ನಾನು ನೋಡ್ಲಿಲ್ಲ. ರಾಜ, 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 ರಾಜ. ಇದೇ ರಾಜ ಅವತ್ ರಾತ್ರಿ ನಡೆದಿತ್ತು. ನಮ್ ಕಣ್ಣಾರ ಎಲ್ಲ ನೋಡ್ದೆ. ಅವತ್ ನೋಡಿದ್ರೆ ಆ ರತ್ನಿ ಜೊತೆ ಹಾಗಿದ್ದದನ್ನ ನೋಡ್ದೆ. ಇವತ್ ನೋಡಿದ್ರೆ ಅದೇ ರತ್ನಿನ. ಅಳಬೇಡಿ, ಅಳಬೇಡಿ. ಮನುಷ್ಯ ಅಂದ್ಮೇಲೆ ಜೀವನದಾಗೆ ತಪ್ಪು ಮಾಡೇ ಮಾಡ್ತಾನೆ. ತಪ್ಪು ಮಾಡ್ತಾರೆ, ಆದ್ರೆ ಅದೇ ತಪ್ಪು ನನ್ ಗಂಡ ಮಾಡಿದಾಗ ನನಗೆ ಸಹಿಸೋಕ್ಕಾಗಲ್ಲ ರಾಜ. ನಾನಿದನ್ನ ಯಾರ ಹತ್ರ ಹೇಳಿ? ನನಗೆ ಯಾರಿದ್ದಾರೆ ರಾಜ? ಯೋಚನೆ ಮಾಡ್ಬೇಡಿ, ನಾನಿದ್ದೀನಲ್ಲ, ಎಲ್ಲ ಸರಿ ಹೋಗ್ತೈತೆ. ನೀನಿದೆಯಾ ಮಗನೇ? ಬೇಡಿ ಮಧು, ಪ್ಲೀಸ್ ಮಧು, ಅವನ ಹೊಡಿಬೇಡಿ ಮಧು, ಪ್ಲೀಸ್ ಮಧು, ಮಧು ಬೇಡಿ ಮಧು. ಕೋಟಿಂಗ್ ಕರ್ಕೊಂಡು ಅವಳು ನಿಮ್ ಹೆಂಡತಿಯಾಗಿರ್ಬೋದು, ಆದ್ರೆ ಅವಳು ನನ್ನ ತಂಗಿ. ತಂಗಿ? ನಾನು ನನ್ನ ತಂಗಿ ಕಮ್ಮು ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿ ಕಳ್ಕೊಂಡು ತಪ್ಪಲಿಗಳಾದವು. ಈ ಕಡಲೆ ನಮ್ಮನ್ನ ತಾಯಿ ಹಾಕಿ ಕಾಪಾಡ್ತಿತ್ತು. ಕಮ್ಮು ಸಣ್ಣ ವಯಸ್ಸಿನಿಂದಲೂ ತುಂಬಾ ತುಂಟಿ. ಅವಳನ್ನು ನನ್ನ ಕಣ್ಣಿನ ಹಾಕಿ ಕಾಪಾಡ್ತಿದ್ದೆ. ಕಮ್ಮು ಅಂದ್ರೆ ನನ್ನ ಉಸಿರು. ಅವಳು ಬಿಟ್ಟು ಒಂದಿನಾನು ಇರಕ್ಕಾಗ್ತಿರ್ಲಿಲ್ಲ. ದೊಡ್ಡವಳಾದ್ರೂ ಕೂಡ ಅವಳು ತುಂಟತನ ಕಮ್ಮಿ ಆಗ್ಲೇ ಇಲ್ಲ. ಎಷ್ಟು ನೀರು ಹೋಗ್ಬೇಡ ಅಂತ ಹೋಗ್ತೀಯಾ? Ha ha ha!
ನಿಂಗೆ ಎಳೆ ಮಗ ತಡ ಆಡಿದ್ರೆ ಹೆಂಗವ? ನಾನು ಅಣ್ಣಾಗಿ ಏಟೊಂದು ಜವಾಬ್ದಾರಿ ಐತಿ. ಕಮ್ಮು, ನಂಗೆ ನೀನಲ್ದೆ ಮತ್ತಿನ್ ಯಾರವ್ರೆ ಹೇಳವ? ಮನೆ ಹೋಗವ? ಇನ್ನೆಲ್ಲಿ ಹೊಡಿಯೋದಿಲ್ಲ ತಾನೆ? ಇಲ್ಲವ, ಹೊಡಿಯೋಕೆ ನಿಜವಾಗ್ಲು ಸತ್ವಾಗ್ಲು. ಹೊಟ್ಟೆ ಹಸಿತದ್ ಕಣವು, ಉಣ್ಣಕ್ ಬರ್ಸು. ಕೆಲ್ಸಕ್ಕೆ ಹೋಗೋದ್ ಬೇಡವಾ? ಇಲ್ಲ ಆಗ್ಬೇಡ್ವಾ? ಓ, ಬಾರಿ ಸರ್ದಾರನ್ ಕೆಲ್ಸ. ಸುಮ್ಕಿರು, ಎಲ್ಲ ನಾ ಕಂಡೀನಿ. ಹಂಗ ಹೋಗವು. ನಿನ್ ಊಟನೂ ಬೇಡ, ಏನು ಬೇಡ, ಹೊರಗಡೆ ಎಲ್ಲಾರು ತಿನ್ಕೊಂತೀನಿ. ಅಣ್ಣ, ಅಣ್ಣ! ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಹೆದರ್ಬಿಟ್ಟೆ ಕಮ್ಮು ನೀನು. ಮತ್ತೆ ನನ್ನ ಬಿಟ್ಬಿಟ್ಟು ಬೇರೆ ಕಡೆ ಊಟಕ್ಕೆ ಏನವ, ಇಷ್ಟು ದೊಡ್ಡ ಹುಡುಗಿಯಾಗಿ ಇನ್ನ ಎಳೆ ಮಗು ತರ ಆಡ್ತೀಯಲ್ಲ. ನಾಳೆ ಮದ್ವೆ ಆದ್ರೆ ಏನ್ ಗತಿ ಅಂತ. ಹೋಗಣ, ನಾನ್ ಮದ್ವೆ ಮಾಡ್ಕೊಳಕಿಲ್ಲ. ಇನ್ನೊಂದ್ಸಲ ಮದ್ವೆ ಗಿದ್ವೆ ಅಂದ್ರೆ ನೋಡು, ನಾನ್ ಸುಮ್ಮನಿರಕ್ಕಿಲ್ಲ. ಸರಿ ಕಣವ, ಮೊದ್ಲು ಉಣ್ಣಕ್ ಹಾಕು. ಹಂಗ್ ಬಾ ಮತ್ತೆ ದಾರಿಗೆ. ಅಳ್ಬೇಡ ಅಳ್ಬೇಡ ಅಂತ ಎಷ್ಟೆಲ್ಲ ಹೇಳಿದ್ರು ತರ್ತಿಯಲ್ಲ. ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಉಪ್ಪಿಲ್ಲ, ಬೆಂಕಿಲ್ಲ, ಏನೂ ಇಲ್ಲ. ಹೊಟ್ಟೆ ಹಚ್ಚೋದಿಲ್ವೇನ ಮತ್ತೆ? ಹೋಗೋ. ಏಕಮ್ಮು, ಇವತ್ತು ಒಂದಿನ ಆಳ್ಬೇಡ ಕಣವ, ಇವತ್ತೊಂದಿನ ಆಳ್ಬೇಡ. ಇವತ್ತು ಗುಟ್ಟದಿಂದ ನಿನ್ ನೋಡಕ್ಕೆ ಗಂಡು ಬತ್ತವನೇ, ಗಂಡು. ನನ್ನ ಹೆಸರೇ ಹೇಳಿ ನಿನ್ಗೆ ನಾ ಮದುವೆ ಮಾಡ್ಕೊಳಕಿಲ್ಲ ಅಂತ. ನಾನೇ ನಿನ್ನ ಬಿಟ್ಟು ಹೋಗೋಕಿಲ್ಲ. ಕಮ್ಮು, ನೀನ್ ಹಿಂಗಂದ್ರೆ ಹೆಂಗವ? ನೋಡ 4 ಜನ ಏನಂತಾರೆ ನೋಡು. ನಾನು ಈಗಲೇ ಹೋಗಿ ಒಂದು ಹೊಸ ಸೀರೆ ತರ್ತೀನಿ. ಸೀರೆ ತರ್ತಾನಂತೆ? ಸೀರೆ ಇಲ್ಲ, ಅಡ್ಗೆ ಸಾಮಾನ್ ತರ್ಲಿಕ್ಕೆ ದುಡ್ಡಿಲ್ಲ. ಏನಂತೆ? ನನ್ ತವ ದುಡ್ಡಿಲ್ವಾ? ತಾಳು. ನೋಡವೇ, ನಂತವ ದುಡ್ಡಿಲ್ಲ ಅಂದ್ಯಾ? ನೋಡು, ಏಟೊಂದು ದುಡ್ಡು ಮಡ್ಗಿವ್ನಿ. ಹೆಂಗೈತೆ ನೋಡು. ನೋಡು, ನಿಮ್ ಮದುವೆಗೋಸ್ಕರ ಮಡ್ಗಿವ್ನಿ. ಹೆಂಗೈತೆ? ನೀ ಬೇಗ ಅಡಿಗೆ ಮಾಡು, ನಾವು ಸೀರೆ ತಗೊಂಡ್ಬಿಟ್ಟು ಬರ್ತೀನಿ. ನಾನು ಸೀರೆ ತರಕ್ ಬರ್ತೀನಿ. ನಿಂಗೆ ಸೀರೆ ಗಿರೆ ವಿಷಯ ಏನು ಗೊತ್ತಾಗ್ತಿಲ್ಲ. ನೀ ಬೇಗ ಅನ್ನಕ್ಕೆ ನೀರಿಡು, ಬೇಗ ಬರ್ತೀನಿ. ಅಣ್ಣ, ಬೆಂಕಿ ಕಡ್ಡಿ ಇಲ್ಲ.
ಹೀಗೆ ನನ್ ಕಣ್ಣಾಗಿದ್ದು ಕಮ್ಮು ಬೆಂಕಿನಲ್ಲಿ ಸಿಕ್ಕಿ ನನ್ ಕಮ್ಮು ಇವಾಗ ಬದುಕಿದ್ದಿದ್ರೆ 21 ವರ್ಷದ ಹುಡುಗಿ ಆಗ್ತಿದ್ದೆ. ಕಮ್ಮು ಅಳಬೇಡ ಕಮ್ಮು, ಅಳಬೇಡ ಕಮ್ಮು, ಅಳಬೇಡ. ನಾನ್ ನಿನ್ಗೆ ಹೇಳಿರ್ಲಿಲ್ಲ ಯಾವಾಗ್ಲೂ ಏನೇ ಕಷ್ಟ ಬಂದ್ರು ಅಳಬೇಡ ಅಂತ. ಅಳಬೇಡ ಕಮ್ಮು, ಅಳಬೇಡ ಕಮ್ಮು. ರಾಜ, ನನ್ ಕ್ಷಮಿಸು, ಗೊತ್ತಾಗದೆ ತಪ್ಪು ಮಾಡಿದೆ. ಸೋಮ್ಯಾರ ಹಂಗನ್ಬೇಡ್ರಿ. ರಾಜ, ಈ ವಾಚು ನಿಂದ? ಏನ್ ಸೋಮ್ಯಾರ, ನಂಗೆ ಇಂಥ ವಾಚ್ ತಗೊಳ್ಳೋ ಶಕ್ತಿ ಇದ್ದಿದ್ರೆ ನಾ ಇನ್ನೊಬ್ಬರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದಂತ್ರ. ಹಾಗಾದ್ರೆ ವಾಚ್ ಯಾರ್ದು? ಕೊಲೆ ನಡೆದಿದೆ, ಅಲ್ಲೇ ವಾಚ್ ಸಿಕ್ಕಿದೆ, ಯಾರ್ದಿರ್ಬೋದು? ನೋಡ್ಲಾ ಹೊಸ ವಾಚು ಅಲ್ಲೇ ಸಮುದ್ರ ತಗೊಂಡೆ. ಯಾವನೋ ಬಿಕ್ನಾಸಿ ಊರ್ಗೋ ಕಾಸಿಲ್ದಲೇ ಕೊಟ್ಟ. ಭಾರಿ ವಾಚ್ ಕಂಡ್ಲಾ? ನೋಡ್ಲಾ ಹೆಂಗೈತೆ? 600 ರೂಪಾಯಿ ಕಂಡೈತೆ. ಜಾನ್ 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 ತಂದ್ರಿ ವಾಚು. ಜಾನ್? ಜಾನ್ ಹಾ. ಯಾರು ಅವನು? ಅದೇ ಅಲ್ಲವನೇ ಜಾನ್. ಜಾನ್, ಅವನಿಗೂ ರತ್ನಿಗೂ ಸಂಬಂಧ ಆಯ್ತಾ? ಹೌದು ಸ್ವಾಮಿ, ಯಾವತ್ತೂ ಬರೀ ಆ ಸರ ಅಂಗಡಿ ಬಿದ್ದಿದ್ದು. ಈಗ ಸಿಗ್ಬೋದ ಅಲ್ಲಿ? ಬಾ ಹೋಗೋಣ. ಓ ಬೇಡ ಸ್ವಾಮಿ, ಅವನು ಬಹಳ ರೌಡಿ. ಅವನ್ ತವ ತುಂಬಾ ಜನ ಅವ್ರೆ. ಬೇಡ ಸ್ವಾಮಿ. ಚಂದು, ನಿಮ್ ಪೊಲೀಸಿಗೆ ಕರ್ಕೊಂಬ. ಬರ ಹೋಗೋಣ. ರಾಜ, ಜೋಪಾನ. ಆಗ್ಲಪ್ಪ, ನಡ್ರಿ ಸಮರ. ನೋಡಿ ಅವನೇ. ನಂತವ ದುಡ್ಡು ಕೇಳ್ತೀಯ ನಾವು ಮಗನೇ. ಈ ವಾಚ್ ನಿಮ್ದ? ಯಾಕೆ? ಈ ವಾಚ್ ನಿಮ್ದ? ಹೌದು. ಸ್ವಲ್ಪ ಪೊಲೀಸ್ ಸ್ಟೇಷನ್ ಬರ್ತೀರಾ? ಪೊಲೀಸ್ ಸ್ಟೇಷನ್ಗ? ಸರಿ. ಮಧು, ಪೊಲೀಸ್ ಸ್ಟೇಷನ್ ಬರ್ಬೇಕು. ಬರ್ತೀನಿ ಇನ್ಸ್ಪೆಕ್ಟರ್. ಆದ್ರೆ ಈ ಚಾಕು ಜಾನ್ದು. ಬಹುಶಃ ಇದೇ ಚಾಕುಂದ ಕೊಲೆ ಆಗಿದೆ. ಅವಲ್ಲಿ ವಾಚ್ ನೋಡಿ, ಕೊಲೆ ಆದ ಜಾಗದಲ್ಲಿ ಸಿಕ್ತು. ನಾನ್ ಸಾಕ್ಷಿ ಹೇಳ್ತೀನಿ. ರತ್ನ ಹಿಡ್ಕೊಂಡವನು ಜಾನೆ. ಅದಕ್ಕೆ ದೇವರವನ್ಗೆ ತಕ್ಕ ಶಿಕ್ಷೆ ಕೊಟ್ಟವನೇ. ಚಂದು,
ನಂದು ತುಂಬಾ ತಪ್ಪಾಗಿದೆ. ಈಗಲಾದ್ರೂ ಕ್ಷಮಿಸ್ತೀಯಾ? ಅವರ ಸ್ವಾಮ್ಯಾರ, ನೀವಿಬ್ರು ಸಂತೋಷವಾಗಿ ನಗ್ತಾ ನಗ್ತಾ ಒಟ್ಟಿಗೆ ಇರ್ಬೇಕು. ರಾಜ, ಸ್ವಾಮ್ಯಾರ, ಏನ್ ರಾಜ? ಅವರ ಕಮ್முಗೆ ಅಂತ ಈ ಸೀರೆ ತಂದಿದ್ದೆ, ಆದ್ರೆ ಅವಳಿಗೆ ಕೊಡೋ ಭಾಗ್ಯ ಅಂತೂ ನಂಗೆ ಸಿಗಲಿಲ್ಲ. ನೀವರ ತಕೊಳ್ಳಿ. ನಾನು ಹೋಗ್ಬಲ್ಲ? ರಾಜ, For more updates, like, comment, subscribe to our channel.